ನಾಗಲಿಂಗ ಸ್ವಾಮಿಗಳು ಭಿಕ್ಷೆಕ ಬಂದಾರ ಬೇಮಟ್ಟಿ ಸಾರದಾಗ ಜೈ ಅಗಡಂ ಬಗಡಂ ಬಂ 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 ಅನ್ನೊಂದು ಲಿಂಗ ಕೊಳ್ಳ ಕಟ್ಕೊಂಡ್ ಉಂಚಿ ಮರಿ ಕೊಳದಾಗ ತಪಾಸ್ ಮಾಡಿ ಕಾಂಗ್ರೆಸ್ ತಪ್ಪಲ ತಿಂದು ಬೇನ್ ತಪ್ಪಲ ತಿಂದು ತಪಾಸ್ ಮಾಡಿ ಸ್ವಾಮಿಗಳ್ರಿ ನಾವು ಬರ್ರಿ ಯಾರ್ಯಾರಿಗೆ ಮಕ್ಳಿಗಿಲ್ಲ ಯಾರ್ಯಾರಿಗೆ ಗಾಂಡುಗಳಿಲ್ಲ ಎಲ್ಲಾ ಬಂದ್ ಬೇಡ್ಕೊರ್ ನಮ್ಮ ಅಜ್ಜಾರ್ ಬಂದಾರಿ. ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಶಿವನೇ ನಿನ್ನ ತಮಲ್ಲವ್ರು ಯಾರ್ಯಾರು ಗುರುವೇ ನಿನ್ನ ತಮಲ್ಲವ್ರು ಯಾರ್ಯಾರು ಶಿವನೇ ನಿನ್ನ ತಮಲ್ಲವ್ರು ಯಾರ್ಯಾರು ಶಿವ ಶಿಷ್ಯ ಈಗ ಪೂಜೆ ಶುರು ಮಾಡೋಣಪ್ಪ. ಶುರು ಮಾಡ್ರಿ ಅಪ್ಪರ ಶುರು ಮಾಡ್ರಿ. ಜೈ ಅಗಡಮಗಡಂ ಹುಚ್ಚೇಶ್ವರ ಕಿಚ್ಚೇಶ್ವರ ಕಾಲೇಶ್ವರ ಕಾಲ ಭೈರೇಶ್ವರ ಜೈ ಅಗಡಮಗಡಂಬೇಶ್ವರ. ಸ್ವಾಮಿಗಳು ಬಂದಾರಿ ಸ್ವಾಮಿಗಳು ಬರ್ರಿ 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 ಭಿಕ್ಷೆ ಹಾಕ್ರಿ ಸ್ವಾಮಿಗಳಿಗೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಿದ್ಧಾರೂಢ ಸದ್ಗುರುನಾಥ ಎಲ್ಲಾ ಲಿಂಗ ಮಲ್ಲಿಕಾರ್ಜುನ ತುಂಬುರುಮಟ್ಟಿ ಮಲ್ಲಯ್ಯ ಸಿರ್ಸೋಲ್ ಮಲ್ಲಯ್ಯ ಸೊಲ್ಲಾಪುರ ಮಲ್ಲಯ್ಯ ಜೈ ಅಗಡಮಗಡಂ. ನಮಸ್ಕಾರ ರೀ ಅಪ್ಪಗಳ. ಯಾವ ಮಠದ ಮಹಾಸ್ವಾಮಿಗಳು ಒಂದು ಸ್ವಲ್ಪ ಹೇಳ್ರಿ ಅಪ್ಪರ. ಅಪ್ಪರ ನೀವು ಎದ್ದು ಬರ್ರಿ, ಈ ಅಪ್ಪರನ್ನ ದೊಡ್ಡ ಅಪ್ಪರನ್ನ ಕುಂದಿಸ್ರಿ. ಅಪ್ಪರ ಸ್ವಾಮಿಗಳ ಸ್ವಲ್ಪ ತಡ್ರಿ, ಈ ಅಪ್ಪರನ್ನ ಎಬಸ್ಬೇಡ್ರಿ ಮೇಲೆ. ಅವ್ರ ಮಾತು ಬಂದಾಗ ಅಟ್ಟ ಹೇಳಿ ಅವ್ರ ಪಾತ್ರ ಐತಿ, ಅದು ಯಾವಾಗ ಬರ್ತದ ಅಂತ ಕೇಳ್ತಾರ ಅವ್ರು. ನಾವು ಹೇಳ್ತೀವಿ ಅಲ್ಲಿ ತನ ಅಲ್ಲೇ ಕುಂದಿಲ್ಲ ಅಪ್ಪರ ಅವ್ರು. ನೋಡು ಮಗು, ನಾವು ಕುಂಭಮೇಳದಲ್ಲಿ 47 ವರ್ಷ ತಪಸ್ಸು ಮಾಡಿ ಅರ್ಬು ಸಮುದ್ರಾಗ ತಪಸ್ಸು ಮಾಡಿ ಈಗ ಬೇನ್ಮಟ್ಟಿಗೆ ದೇಶ ಉದ್ಧಾರ ಮಾಡಕ್ ಬಂದ ಮಹಾಸ್ವಾಮಿಗಳು ನಾವು. ಅಪ್ಪ ಅವ್ರ ನಮ್ದು ಸ್ವಲ್ಪ ಏನ್ರಿ ಇದ್ರಿ ಹೇಳ ಬಹುಶಃ ಒಂದಿಟ್ಟು ಚಂದಂಗ ನೋಡ್ರಿ ಹೇಳ್ರಿ ಸ್ವಾಮ್ಯಾರ. ನೋಡು ಮಗು, ನಿನಗೆ ಒಳ್ಳೇದು ಬರ್ಬೋದು ಕೆಟ್ಟದ್ದು ಬರೋದು ನಿನ್ನ ಭವಿಷ್ಯದಲ್ಲಿ. ನೀನು ಕೆಟ್ಟದ್ದು ನೋವು ಮಾಡ್ಕೋಬಾರದು ಸ್ವಾಮಿ, ನೋವು ಮಾಡ್ಕೊಡೋ ಮಗು. ಏ ಸ್ವಾಮಿ ಹೇಳು. ಅಪ್ಪಾರ ಗುರುವಿನ ಆಟ ಹೆಂಗೈತ್ರಿ ಹಂಗೆ ಮಾಡ್ತೀವ್ರಿ. ಅಲ್ರಿ ಇದ್ದಿದ್ದು ಇದ್ದಂಗೆ ಹೇಳ್ರಿ ಅಪ್ಪಾರ, ಇದ್ದಿದ್ದು ಇರ್ಲಾರ್ದು ಹೇಳಿದ್ರ ಅಪ್ಪಾರ ಐತಲ್ರಿ. ಮಹಾಸ್ವಾಮಿಗಳು ಹೋಗಿ ಗುಳುಗುಳು ಸ್ವಾಮಿಗಳಿಗೆ ಹಾಕಿರಿ ಅಪ್ಪಾರ. ಇಲ್ಲಿ ಬೇನ್ಮಟ್ಟಿ ಜನ ಭಾಳ ಬೆರಕೆ ಐತ್ರಿ ಅಪ್ಪಾರ, ಹುಷಾರಿಂದ ಮಾತಾಡ್ರಿ. ಈ ಅಪ್ಪಾರ ನಡ್ಕಾಕತ್ತಾರ್ರಿ, ಇವ್ರನ್ನ ಸ್ವಲ್ಪ ಅಂಕತನ ಕುಂದಿಸ್ರಿ ಇನ್ನೂ ಸ್ವಲ್ಪ. ಅಲ್ರಿ ಸ್ವಾಮ್ಯಾರ ಇವ್ ನನ್ನ ಮನಾತ ಆರಾಧ ಕರ್ಕೊಂಡ್ರಿ. ಆಯ್ತು ಮಗು, ನಿನ್ನ ಭವಿಷ್ಯದಲ್ಲಿ ಕೆಟ್ಟದ್ದು ಬರ್ಬೋದು ಒಳ್ಳೇದು ಬರ್ಬೋದು.
ಆದರೆ ನೀನು ಗುರುವಿನ ಆಜ್ಞಂತೆ ನಡೆದುಕೊಳ್ಳಬೇಕು ಮಗು, ಗುರುವಿನ ಆಜ್ಞಂತೆ ನಡೆದುಕೊಳ್ಳಬೇಕು. ಆಯ್ತು ರೀ ಗುರುಗಳ. ಭವಿಷ್ಯ ಎಂಬುದು ಬ್ರಹ್ಮನ ಗಂಟು. ನೀವು ಗುರುಗಳು ಹೆಂಗೆ ಹೇಳ್ತಾರ ಹಂಗೆ ಕೇಳಿ ನಿಮ್ಮ ಅಪ್ಪಣೆ ಅಂತೇಳಿ ನಿಮ್ಮ ಗುರುವಿನ ಗುಲಾಮಿನ ಆಗಿರ್ತೀನಿ ಅಪ್ಪಗಳ. ಮನಸ್ಸಿಗೆ ಏನು ನೋವು ಮಾಡ್ಕೊಂಡಂಗಲ್ರಿ ಗುರುಗಳ. ಆಯ್ತು ಹೇಳು ಅಂತಾನೆ ಅಂತೀನಿ, ಕೇಳು ಮಗು. ಹೇಳಿವಂತವರಾಗಿ ಮಹಾಸ್ವಾಮಿಗಳ ದೊಡ್ಡ ನೋಡಮ್ಮ, ದೊಡ್ಡ ಮನಸ್ಸು ನಿಂದೈತಿ. ಅನ್ನ ಹಾಕೋ ನಿನ್ ಗುಣ ನಿನ್ ಕೈಯಾಗೈತಿ. ನೀ ಮಾಡು ಕೆಲಸ ನಿನ್ ಕೈ ಹಿಡ್ದೈತಿ. ಅದನ್ನೇನಾರ ನೀ ಕೈ ಬಿಟ್ಟಂದ್ರೆ ನಿನಗ್ ಬರಬಾರ್ದು ಕೂತು ಬರ್ತೈತು ಮಗು. ಆದ್ರೆ ನಿನ್ ಕೈಯಾಗ ಲಕ್ಷ್ಮಿ ನಿಲ್ಲೋದಿಲ್ಲ. ಆಯ್ತು ರೀ ಅಪ್ಪಗಳ, ನೀ ಹೇಳ್ದಂಗೆ ನಾ JCB ಆಪರೇಟರ್ ಕೆಲಸ ಮಾಡೋದು ಬಿಡಂಗಿಲ್ಲ ರೀ. ಯಾವಾಗಾದ್ರೂ ಆ JCB ಆಪರೇಟರ್ ಕೆಲಸ ಮಾಡ್ತೀನಿ ರೀ ಅಪ್ಪಗಳ. ನೀ ಹೇಳ್ದಂಗೆ ಕೇಳ್ತೀನಿ ರೀ. ನನ್ನ ಜೀವನದಾಗ ಒಂದು ಸ್ವಲ್ಪ ಏನದ ಉದ್ಧಾರ ಆಗುವಂಥದ್ದು ಇದ್ರಿ ಹೇಳ್ರಿ ಗುರುಗಳ ಮಹಾಸ್ವಾಮಿಗಳ. ಕೇಳ್ತೀನಿ ಮಗು. ಆದ್ರೆ ನಿನ್ನ ಜೀವನದ ಬಗ್ಗೆ ಹೇಳ್ಬೇಕಂದ್ರ ಚಿತ್ತಿಗೆರು ಹುಡುಗಿಯರೆಲ್ಲ ನೀನ್ ಹಿಂದ್ ಬೆನ್ನ ಹತ್ತಿ ತಿರ್ಗ್ಯಾಡಕತ್ತಾರ. ನೀ ಏನಾರ ಅವ್ರ ಬೆನ್ನ ಹತ್ತಿ ತಿರ್ಗ್ಯಾಡಿದೆ ಅಂದ್ರ ನಿನಗ ಬರಬಾರ್ದು ಕೂತ್ತೊಂದು ಬರ್ತೈತಿ. ಅಲ್ರಿ ಅಪ್ಪಗಳ, ಬರಬಾರ್ದ ಕೂತು ಬರ್ಲಾರ್ದಂಗ ಒಂದು ಯಾವ್ದಾರ ಚೌಕ್ ಮಾಡಲ್ ತಾಯ್ತಾ ಇರ್ತಲ್ರಿ, ತಾಯ್ತಾರ ಕೊಡ್ರಿ. ಇಲ್ಲಿಕಂದ ಗುಂಡನ್ನೊಂದು ಗಜಲಿಂಬಿಕಾಯಿ ಕೊಟ್ರಿ ನಮ್ಮ ಆಪತ್ನಾಗ ಪಾರ್ ಮಾಡ್ರಿ ಗುರುಗಳ. ಮಾಡ್ತೀನಿ ಮಗು, ಮಾಡ್ತೀನಿ. ಅದಕ್ಕೆ ಅವ್ನು ಸ್ವಲ್ಪ ಕರ್ಮದ ಖರ್ಚಕ್ಕತ್ತಿ ಸ್ವಲ್ಪ. ಯಾಕಂದ್ರ ಪೂಜೆ ಸಾಮಾನುಗಳು ಬೇಕು, ಪೂಜೆ ಸಾಮಾನುಗಳು. ಅಪ್ಪರ ಕರ್ಮದ ಖರ್ಚು ಎಷ್ಟು ಬೇಕಾದಷ್ಟು ಆಗಲ್ರಿ. ನಮ್ದು ಏನ್ಕಿಲ್ರಿ ಚಿಂತಿಲ್ರಿ. ತಡ್ರಿ ಒಂದು ಸ್ವಲ್ಪ ಬರ್ಕೊಂತೀನಿ. ಅದು ಏನೇನು ಸಾಮಾನುಗಳು ತೊಗೊಂಬರ್ಬೇಕು ಹೇಳ್ರಿ. ಆಯ್ತು ಹೇಳ್ತೀನಿ ಕೇಳು ಮಗು, ಬರೀದಕ್ಕೋ. ತಡ್ರಿ ಅಣ್ಣ ಬಿಟ್ಟು ಬಂದಿನಿ ತಡ್ರಿ. ಗುರುಗಳ ಮೊಬೈಲ್ದಾಗ ರೆಕಾರ್ಡಿಂಗ್ ಮಾಡ್ಕೊಂತೀನಿ ರೀ. ನೀವು ಏನೇನು ಸಾಮಾನು ಬೇಕಂತ ಹೇಳ್ರಿ ಗುರುಗಳ. ಈ ಅಪ್ಪರ ಕೈಲಿ ಒಂದು ಸ್ವಲ್ಪ ಹೇಳಿಸ್ರಿ, ಅವ್ರಿಗೂ ಸಾಮಾನು ನೆನಪದವೋ ಇಲ್ಲೋ. ಆಯ್ತು ಮಗು ಹೇಳ್ತೀನಿ ಕೇಳು. ಹೇಳವಂತರಾಗ್ರಿ ಗುರುಸ್ವಾಮ್ಯಾರ. 2 ತೆಂಗಿನಕಾಯಿ, ಹ್ಞೂನ್ರಿ ಅಪ್ಪರ. 1 kg ಗಾಣದೆಣ್ಣಿ, ರೆಕಾರ್ಡ್ ಆಗಕತ್ತೈತ್ರಿ. 1 ಖಾರದ ಮಸಾಲೆ ಚೀಟ್, ಹ್ಞೂನ್ರಿ ಗುರುಗಳ. 5 ರೂಪಾಯಿ ಅರಿಶಿನ ಪುಡಿ, ಹ್ಞೂನ್ರಿ. ಮತ್ತೆ ಜೀರಿಗೆ ಚಾಸ್ಮಿ. ಅಲ್ರಿ ಅಪ್ಪಗಳ, ಮುಖ್ಯವಾದ ಐಟಮ್ ಬಿಟ್ಟು ಹೊಂಟ್ರಿ ಅಲ್ರಿ. ಯಾವ ಐಟಮ್ ಭಕ್ತ? ಅದರಿ ಒಂದು ಕೋಳಿ, ನಿಮ್ಮದು ಒಂದು BP ವಿಸ್ಕಿ ಬ್ಯಾಡ ಅನ್ರಿ ಅಪ್ಪರ. ಇಬ್ರು ಕೂಡಿ ಮಧ್ಯಾಹ್ನದಾಗ ಹೋಗಿರಲ್ರಿ. ಒಂದು ಕೋಳಿ, ಒಂದು 2 BP ವಿಸ್ಕಿ ತಗೊಂಡ ಇಬ್ರು ಆಗರ ಇಲ್ರಿ ಸ್ವಾಮಿಗಳು ನೀವು. ಅಪಶಕನ ಮಗು, ಅಪಶಕನ. ಅಂತ ಪಾಪ ಕೆಲಸ ನಾವು ಮಾಡುವಂತ ಸ್ವಾಮಿಗಳೆಲ್ಲ ಮಗು, ನಾವು ಮಾಡುವಂತ ಸ್ವಾಮಿಗಳನ್ನು ನಾವು. ಅಪ್ಪಾರ ಇವ್ರು ಮಾಡ್ತಾರನ್ರಿ ಪಾಪದ ಕೆಲಸ? ಮಾಡ್ತಾರೆ ಇವರು, ಸಣ್ಣಗೆ ಚಲೋ ಮಾಡ್ಯಾರ. ಈಗ ಅಪ್ಪಾರ್ದಿಂದ ಪ್ರವೇಶ ಬಂದಿಲ್ಲ, ಬಂದ್ ನಿಂತಾರಲ್ರಿ ಅವರು ಬರ್ತಾರ, ಬರ್ಲಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಅರರೆ ಬಾರಿಸಲಿಗ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಅರರೆ ಬಾರಿಸಲಿಗ ತಂಬೂರಿ. ಸರಸ ಸಂಗೀತದ ಹುಡುಗರಾಯಿ, ಅರರೆ ಬಾರಿಸಲಿಗ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಅರರೆ ಬಾರಿಸಲಿಗ ತಂಬೂರಿ. ಹಸನದ ಬ್ಯಾಳಕ್ಕೆ ತಂಬೂರಿಯದು, ಕುಶಲನಿಗೋಪುವ ತಂಬೂರಿ. ಹಸನದ ಬ್ಯಾಳಕ್ಕೆ ತಂಬೂರಿಯದು, ಕುಶಲನಿಗೋಪುವ ತಂಬೂರಿ. ಕೃಷ್ಣಾಧೀಶನ ಒಂದು ಪುರಾಣಿ. ಬಾ ಶಿಷ್ಯ, ಬಾ ಹೋಗೋಣಂತ ಬಾ. ಹಿಂಗ ಸೀದಾ ಹಿಡಿದು ಅಂದ್ರ ಟ್ರಂಚಿನ ಕಡೆ ಹಾದ, ಮುಖ್ಯನಪ್ಪನ ಮಡ್ಡಿ ಮೇಲೆ ಹಾದ, ತಳ ಹುಂಚಿ ಮರಿ ಕೊಳದಾಗ ನಮ್ದು ಸ್ಥಳ ಆಯ್ತು. ಶಿಷ್ಯ ಹೋಗೋ ನಡಿ. ಅಲ್ಲೇ ಕಾರಿ ತಪ್ಪಲ, ಬೇನ್ ತಪ್ಪಲ, ಮಾಯಿನ ತಪ್ಪಲ, ಕಸದ ತಪ್ಪಲ ತಿಂದು ಜೀವನ ನಡೆಸು ನಡಿ. ಓ ಭಕ್ತ ಬಾ. ಅಪ್ಪಾರ ಗುಡ್ಡು ಕ್ವಾಟಿಗೆ ಡೂರಿ ಮೇಲೆ ಕುಂದ್ರಿ. ಅಲ್ಲಿಗೆ ಹೋಗ್ತೀವ್ರಿ ನಾವು ಹಂಗಂದ್ರ ಸಾಮಾನು ಎಲ್ಲ ತಗೊಂಡು ಎಲ್ಲಿ ಬರ್ಬೇಕ್ರಿ?
ನೀವು ಅಲ್ಲಿಗೆ ಕ್ವಾಟಿಗುಡ್ಡ ಹುರಿಗರ ನಮ್ ಚಂದಾಪುರ ಮಟ್ಟಿಗರ ಬಂದ್ಬಿಡು ಮಗು, ಚಂದಾಪುರ ಮಟ್ಟಿ ಬಂದ್ಬಿಡು. ಅಪ್ಪರ ಅಲ್ಲಿ ರೂಮ್ ಇಲ್ರಿ, ಇಲ್ಲೇ ಸಂಗಮ್ ಕ್ರಾಸ್ ದಾಟಿ ಮಲ್ಲಾಪುರ ದಾಟಿ ನಿಮ್ದೊಂದು ರೂಮ್ ಐತಲ್ಲ ಅಲ್ಲಿ ನಡ್ರಿ ಅಪ್ಪರ. ಕಾಟ ಐತಿ, ಗಾದೆ ಐತಿ, ಎಲ್ಲ ಐತ್ರಿ ನಿಮ್ದು. ಅಲ್ಲಿಗೆ ಬಂದ್ರೆ ನಿನ್ ನಿಮ್ಮ ಆಶೀರ್ವಾದ ದೊಡ್ಡದೈತ್ರಿ ಅಪ್ಪರ ಅಲ್ಲಿ. ಅಲ್ಲಿಗೆ ಬಂದ್ರ ಮಗು ನಿನ್ ಕಾರ ಸಿದ್ಧಿ ಎಲ್ಲ ಆಕತಿ ನೋಡು ಮಗು, ಎಲ್ಲ ಕಾರ ಸಿದ್ಧಿ ಆಕತಿ. ಎಲ್ಲ ನಿಮ್ಮ ಕಟಗಿ ನಿಮ್ಮ ಬೋಗಾಣಿ ಎಲ್ಲ ಅದಾವ್ರಿ ಅಪ್ಪರ, ಅಲ್ಲೇ ನಡ್ದ್ಬಿಡ್ರಿ. ಆಯ್ತು ನಡಿ ಮಗು, ಹೋಗು ನಡಿ. ಹೋಗಿ ಬರ್ರಿ, ಹೋಗಿ ಬರುವಂತರಾಗ್ರಿ. ಅಲ್ಲ ಕಳ್ಳ ಬಡ್ಡಿ ಮಾಂತ್ಯ ನನಗೇನು ತಿಳಿಯಲ್ಲ ಅಂತ ಮಾಡೇನ್ರಿ. ಇವ ನನಗೆ ಹುಡುಗಾಟ ಹಚ್ಚಾನ. ಅಲ್ಲ ಇಂಥ ಸಾಧುಗಳನ್ನ ಅಷ್ಟು ಮಂದಿ ನೋಡಿಲ್ಲ ಅಂತೀನ. ಆ ನಿತ್ಯಾನಂದ ಸ್ವಾಮಿ ಹೋಗ್ಯಾನಂದ್ರಿ, ಇವ ಸತ್ಯಾನಂದ ಸ್ವಾಮಿ ಬಂದನ್ರಿ. ಮಗ ಬರ್ಲ್ರಿ, ಯಾಕೆ ಹುಡ್ದಾಗ ಕುಂತ ತಪಸ್ ಮಾಡ್ತಾನ ಮಾಡಲಿ, ಅದ್ರಾಗ ನೋಡೋಣಂತ. ಗಡ್ಬಡಿಸಿ ನಾನ ಸಿಕ್ಕ ನಡೆದ್ರ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ಹಾಯ್ ಹಾಯ್ ರೇ. ಈಗ ನಾ ಹಾಡ್ಲೇನು? ಹಾಡು ಹಾಡು ಕೇಳಂಗಾರ. ಹಾಡು. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಹೋದವ್ರು ಸ್ವಾಮಿಗಳು ಶಿವಗಳು. ಅವಾಡಿಸಿದಂಗಾಡಬೇಕು ನಾವೆಲ್ಲ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಅವಾಡಿಸಿದಂಗಡಬೇಕು ನಾವೆಲ್ಲ, ಶಿವಾಡಿಸಿದಂಗಡಬೇಕು ನಾವೆಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಅವಾಡಿಸಿದಂಗಡಬೇಕು ನಾವೆಲ್ಲ, ಶಿವಾಡಿಸಿದಂಗಡಬೇಕು ನಾವೆಲ್ಲ. ಹೇಳಾದೀನಿ ಗೆಳತಿ, ಕಿವಿ ಕೊಟ್ಟ ಬೇಡ ಗೆಳತಿ, ಗೋವಿಂದ ನವ ಪ್ರೀತಿ ನನ್ನ ಮರೆತು ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದ ಕೈತನ ಹಲ್ಲಿನ ಸಟ್ಟ. ಎರಡು ಕೈ ಕಾಲು ಕೊಟ್ಟ, ಸುಂದರವಾದ ರೂಪ ಇಟ್ಟ, ಇದಕ್ಕ ಕೊಟ್ಟನ ಹಲ್ಲಿನ ಸಟ್ಟ. ಶಿವಾಡಿಸಿದಂಗಾಡಬೇಕು ನಾವೆಲ್ಲ, ಶಿವಾಡಿಸಿದಂಗಾಡಬೇಕು
ಲಪಡಾತೋ ಮಣ್ಣಿ ಒಂದ ಮದುವ್ಯಾತೋ ಕೈ ಮುಗಿತನ ಮದುವೆಗೆ ಬಾರೆ ಅನ್ನತಿತ್ತು ಲವ್ವಾತೋ ಲಪಡಾತೋ ಮಣ್ಣಿ ಒಂದ ಮದುವ್ಯಾತೋ ಕೈ ಮುಗಿತನ ಮದುವೆಗೆ ಬಾರೆ ಅನ್ನತಿತ್ತು ಕಾಪಾತೋ ಕಾಸಾತೋ ಹೆಂಗ ಮರೆಯುವುದು ತಿಳಿವಾತೋ ನಾವಾಡಿದ ಎಲ್ಲ ಮಾತು ನೀಯಲ್ಲಿ ನಾಯಲ್ಲಿ ಮರೆತುವುದಾತೋ ಮನದಲ್ಲಿ ನಾವಾಡಿದ ಜಾಗ ಆಗ್ಯಾವೋ ಖಾಲಿ ಹೇಳತ್ತೀನಿ ಕೇಳ ಚಿನ್ನ ಹೇತ್ ಬಿಡು ತಡಿ ಇನ್ನು ಸ್ವಲ್ಪ ದಿನ ಹೇಳತ್ತೀನಿ ಕೇಳ ಚಿನ್ನ, ತಡಿ ಇನ್ನು ನಾ ಯಾವ್ದೇನ ಬೇಲ್ ಮೇಲೆ ಹೊರಗತನ ನನ್ನ ಪಿಸ್ತೂಲಗೆ ಮಗನ ಹರಿದ ನನ್ನ ತೆಗ್ ಪಿಸ್ತೂಲರ್ ಐತೆ ಎಲ್ಲೈತಿ ಫೈರ್ ಆಗಂಗಿಲ್ಲ ಅದ್ರೊಳಗೆ ಪಿಸ್ತೂಲ್ ಐತಿ ಅದ್ರಾಗ ಗುಂಡ ಇಲ್ಲ ಈಗ ಯವ್ ನಾವು ಅಲ್ಲೇ ತೆಗೆದು ತೋರಿಸೋಣ ಅವ್ರಿಗೆ ಹೌದು ಜಗ್ಗ ಐತೆ ಪವರ್. ಈಗ ನಾ ಹಾಡ್ಲೇ ಬೇಡ ಹಾಡ್ಲೇನು ಅಲ್ಲೇ ಬೈಯಾಕತ್ತಾರ ಸಾಕ ಬಿಟ್ಟು ಬಿಡಿ ಒಂದು ಲಾಸ್ಟ್ ಬೇಸ್ಕೊಡಂಗಿ ಲಾಸ್ಟ್ ಯಾವ ನಾನು ಪೀಸ್ ಸೌಂಡ್ ರೌಂಡ ಸೌಂಡ್ ರುಂಡ ಹಾ ಹಂಗ ಬಾಳ ಮಾತಾಡ ಹಾಡ್ತೀನಿ ಕೇಳೋಣ ಈಗ ಮನಿ ಮಂದಿಗೆಲ್ಲ ಗೊತ್ತಾದರೂ ಬಿಟ್ಟಿದ್ದಿಲ್ಲ ಏನಾದರೂ ನಿನ್ನಂತವ ಹುಟ್ಟುವುದಿಲ್ಲ ತಪ್ಪ ಎಲ್ಲ ಕಳೆಯೋನಂತ ಬಗೆಯ ಬ್ಯಾಡ ಪ್ರೀತಿ ಮುಂದ ಮನೆ ಮೋಸಾದ ಜೀವದ ಗೆಳೆಯರಿಂದ ಬರುವಲ್ಲಿ ನಗವಲ್ಲಿ ಊರವರೆಗೆ ಬೋರಿಗೆ ಬರವಲ್ಲಿ ಜೀವ ನೀನು ದೇಹ ನಾನು ಅಣುತ್ತಿದ್ದಲ್ಲ ನನ್ನ ಕಾಂತು ಈಕಿ ಎದಕ್ ಆಡ್ತಾಳ ಈಗ ಗೊತ್ತಾತ ನನಗ ಯಾಕ ಅಲ್ಲಿ ಇಬ್ರು ಬಂದಾರ ಮಾವುಗಳು ಯೂಟ್ಯೂಬ್ ಚಾನಲ್ದಾರ ನಾನು ನಾಳೆ ಇನ್ಸ್ಟಾಗ್ರಾಮ್ ಬರ್ತೀನಿ ಅಂತ ಮಾಡಕತ್ತಿ ಆಳ ಗೊತ್ತೈತ ನನಗ ಅವ್ರು ಹಾಕಲಿಕ್ಕೂ ಮುಗಿತ ಅಲ್ಲಿ ಬಾಜು ನಿಂತಾರ ಅವ್ರನ್ನ ಪಕ್ಕ ಹಾಕ್ತಾರ ಇಲ್ಲ ನನಗೆ ಗೊತ್ತಾಗಿಲ್ಲ ಅವತ್ತನೊಬ್ಬ ಅಣ್ಣ ಫೋನ್ ಹಚ್ಚಣ ಏ ಅಣ್ಣ ನೀನು ಒಟ್ಟ ರೊಕ್ಕ ಕೊಡ್ಲಿ ಕೊಡುತ್ತ ಆಕಿಂದ ಐತಂದ್ರ ಫ್ರೀ ಅಂದ ನಾ ಬಂದ ಫ್ರೀ ಆಗಿ ಮಾಡ್ತೀನಿ ಅಂದ ವಿಡಿಯೋ ಓ ಹಂಗಂತೇನು ಮರನಿ ಕೌಸನಿಗಿಟ್ಟು ಗುಮ್ಮು ಬೇಡ ಇಲ್ಲ ಫೋನ್ ಹಚ್ಚಿದ ಈಗ ಮಾತಾಡ್ಲೇನ ಹಾಡ ಹಾಡ್ಲು ಏ ಏನ್ ಮಾಡ್ಲಿ ಮಾತಾಡ ಯವ್ ನಾವ್ ಅಲ್ಲೇ ಬಡಿತಾನೋ ಮರ ಇವ ನಾನು ಏ ಯಾಕೋ ಕಾಂತು ದಾರಿ ಮೇಲೆ ನಿಂತು ವಟ ವಟ ಪಿಟಿ ಪಿಟಿ ವಟ ವಟ ಪಿಟಿ ಪಿಟಿ ವಟ ವಟ ಪಿಟಿ ಪಿಟಿ ಹಚ್ಚಲ್ಲ ಯಾಕ ಏ ಹಂಗೇನಿಲ್ಲ ಬರಕಲ್ಲಿ ಅವ ಯಾವನೋ ಒಬ್ಬ ಡೊಂಗಿ ಸಾಧು ಬಂದಿದ್ದ ಸಾಧು ಬಂದ ಹಂಗಾತ್ ಹಿಂಗಾತ್ ಅಂತೇಳಿ ಬರೇ ಇದನ್ನ ರಗಳೆ ಎಬ್ಸಿದ ಅಲ್ಲ ನೀ ಸಾವುಕಾರಕ್ಕೆ ಮನ್ಯಾಗ ಕೆಲಸ ಹೊಡಕ್ಕೆ ಹೊಕ್ಕಿನಂದಿದ್ದಿ ಏನಾತು ಸಿಗೋದೇನು ಮತ್ತು ಮಾರೇ ಅಗದಿ ಆರಾಮ್ ಉದ್ಯೋಗ ಸಿಕ್ಕೈತಿ ನೋಡೋಣ ಇದಿ ಆರಾಮ ಫುಲ್ ಆರಾಮ್ ಎಂತದ ಕಾಲ ಮೇಲೆ ಕಾಲ ಹಾಕೊಂಡ್ ಕುಂದ್ರದೈತನ ಮತ್ತೆ ಏನದ ಐತೆ ಏನಿಲ್ಲ ನಮ್ಮ ಜಯರಾಜ್ ಸಾವುಕಾರರು ಮತ್ತ ಆದಿ ಸಾವುಕಾರರು ಅವ್ರದಾರಲ್ಲ ಅವ್ರು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೊರಗೆ ಹೋದ್ರಂದ್ರ ಅವ್ರು ಬಟ್ಟೆ ಒಗೆಯೋದು ವಾಷಿಂಗ್ ಮೆಷಿನ್ಗೆ ಹಾಕೋದು ಐರನ್ ಮಾಡಿ ಇಡೋದು ಅಂಟದ ಮ್ಯಾಲ ಮಾಡಿ ಮೇಲೆ ಹೋಗಿ ದಬಾಕೊಂಡ್ಬಿಡೋದು ದಬಾಕೋಬೇಡ ಹಂಗಾತ ಮುಕ್ಕೋ ನೋಡಿಲೆ ನಮ್ ಕಡೆ ಮಕ್ಕಳೋದಕ್ಕ ದಬಾಕೊಳ್ಳೋದಂತ ದಬಾಕೋ ಅಂತೀರಿ ನಾವು ಹಂಗಾತ ಮುಕ್ಕೊಳಕ್ ಹಂಗಾತ ಮುಕ್ಕೋತ ಅಂತ ನಿಮ್ದು ಸಿಸ್ಟಮ್ ಬೇರೆ ಇದಾವ ಆದ್ರೂ ನೀ ಐತಲ್ಲ ಭಾಳ ಹುಷಾರಾಗಿರ್ಬೇಕು ಯಾಕಂದ್ರ ಭಾಳ ಡೇಂಜರ್ ಅದಾರ ನಿಮ್ ಸಾವುಕಾರ ಮೈ ಮಾತ್ ಮರ್ತ್ ಮಕ್ಕೋಬೇಡ ಯಾಕ ಮೈ ಮರ್ತು ಮಲಗಿದ್ರ ಏನಾಗತ್ತ ಆಗ್ಲಾರ್ದ ಆಕೈತಿ ಏನದ ಆಗುದು ಆಗುದ್ರಿ ಯಾವ್ದಾರ ಅಡ್ಮುಟ್ಟು ಬಂದ್ ಒಳಗ್ ಹೊಕ್ರ ಏನ್ ಮಾಡ್ತಿ ಅಲ್ಲ ತಂಪಾದ ಕೋನ್ಯಾಗ ಸಂಪು ನಿದ್ದೆ ಮಾಡಿದ್ರ ಏನಾಗುತ್ತ ಯಾವನಾರ ಬಂದ್ ಅಡ್ಮುಟ್ಟು ಹುಡುಗ ನಾ ಬೆಡ್ಶೀಟ್ ಹೊಚ್ಕೋತೀನಿ ಬೆಡ್ಶೀಟ್ ಹೊಡ್ಕೊಂತಿ ಅಲ್ಲ ನಮ್ಮ ಸಾವುಕಾರ ನೋಡಿದ್ರ ಊರು ಗಂಡಸರು ಎಟ್ಟ ಮಂದಿ ಅಟ್ರು ಗಡ್ಡ 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 ತಿಂಡಿದ್ರ ಡೊಳಕ್ ಬಾರಿಸ್ತಿ ಆಮೇಲೆ ನಮ್ಮ ಸಾವುಕಾರ ನೋಡ್ರಿ ಇಡೀ ಊರನ್ ಗಂಡು ಮಕ್ಕಳೆಲ್ಲ ಗಡ್ಡ 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 ಅಂತ ನಡಗ್ತಾರ ಅಂತದ್ರಾಗ ನಾ ಮಲಗಿದಾಗ
ನನ್ನ ಕೋಣ್ಯಾಗ ಬರುವಂತ ಗಣಮಗ ಯಾವದ ನಾವು ಯಾವ ನೋಡಿ ನೋಡಿ ನಿನ್ನ ಬಾವು ಕಣ್ಸಿನ್ನೆ ನೋಡಿ ನೋಡಿ ಎಷ್ಟು ಮಂದಿ ಅದ ನೋಡಿ ಸಿಂಗಾರಪ್ಪಗಳು ಅಲ್ಲ ನಮ್ಮ ಸಾವುಕಾರ ಹೋಗ್ಯಾನ ಹೊರಗೆ ಅದಕ್ಕೆ ಹಾರಾಡಕತ್ತಾರ ಅವ್ರು ಕರ್ಸಿನೇ ತಿರ್ಗೋ ಓಡ್ತಾರ ಉಲ್ಟಾ ಆ ಬೋಲ್ದಲ್ಲಿ ಮಗನ್ ಏನ್ ಅನ್ನೋದು ಎಲ್ಲ ನೋಡ್ರ ಅವ್ರು ತಲೆಯಾಗ ತುಪ್ಪಳನೇ ಇಲ್ಲ ಅವನು ಏನು ಮಾಡ್ತಾನವ ನಿಮ್ ಸಾವುಕಾರ ಇರ್ಲಿ ನೋಡಿಲ್ಲ ಬೇಲಿನ ಎದ್ದು ಹೊಲ ಮೇದ್ರಿ ಏನ್ ಮಾಡಾಕಿದಿ ನೀನೇ ಅದ್ರಾಗ ಐತಿ ಗಮ್ಮತ್ತ ಬೇಲಿನ ಎದ್ದು ಹೊಲ ಮೇದ್ರಿ ಏನ್ ಮಾಡಾಕಿದಿ ಲೇ ಕಬರಿಗೇಳಿ ಕಾಂತೇಶ ಅಲ್ಲ ಹಿಂಗ ಬ್ರಕೆಟ್ನಾಗ ಇಟ್ಟು ಗುಮ್ಮಿದ್ರ ಹೆಂಗ ಗೊತ್ತಾಗ್ಬೇಕು ಕರೆಂಟ್ ಹೆಂಗ ಪಾಸ್ ಆಗ್ಬೇಕು ಡೈರೆಕ್ಟ್ ಕನೆಕ್ಟ್ ಕೊಟ್ಟೆ ಅಂದ್ರ ನನಗೂ ಜರ ಏನ್ರ ಅರ್ಥ ಆಗುತ್ತಪ್ಪ ಓ ಪ್ರಿಯೆ ಹೇಳು ಪ್ರಿಯತಮ್ಮ ನೀನಂದ್ರೆ ಮುಂದಿನ ಹೇಳ ತುಂಬಾ ಇಷ್ಟ. ನನಗ್ ಗೊತ್ತಾಗೈತಿ ಏನಿಲ್ಲ ಅರ್ಥ ಆಗತ್ತ ಅನ್ನಿ ಅರ್ಥ ಆಗತ್ತಾ ಹೇಳ್ತೀನಿ ಕೇಳ್ಚಿನ್ನ ಹಾ ತಡಿ ಇನ್ನು ಸ್ವಲ್ಪ ದಿನ ಇನ್ನ ಐತಲ್ಲ ಒಂದು ಒಗದ ಹೋಗ್ಬಿಡು ನೀನು ಮುಂದ ಏನು ಬೇಡ ಯಾಕಂದ್ರ ಯಬಸ ಹಿಂದಲಾರ ನಮ್ಮನ್ನ ಬಂದ ಬಿ 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 ನಿನ್ನ ಬಾಯಾಗಿಸಿ ಪಿಜ್ಜಾ ಏನಂತ ನೋಡವ ಏನೋ ಏನ ಜಿಂಕ ಅಂತಾನೆ ಏನ ಪಿಜ್ಜಾ ಅಂತಾನೆ ಪೀಜ್ ಫೀಸ್ ಅಂದ ಏನಂತ ವೋಲ್ಟೇಜ್ ಐತಿ ಕಾಡತೈತಿ ನಿನ್ನ ನೆನಪ ಮರತಿನೆಂದರ ಮರಿಯಲಿ ಅಂಗ ನಿನ್ನ ನೆನಪು ನೆರಳಿ ನಂಗ ಓ ಗೆಳತಿ ಮರತಿನೆಂದರ ಮರಿಯಲಿ ಅಂಗ ನಿನ್ನ ನೆನಪು ನೆರಳಿ ನಂಗ ಹೋಗೋಣ ನಡಿ ಹುಲಿ ಡ್ಯಾನ್ಸ್ ಮಾಡ್ತೀರೇನ್ರಿ ನೀತಿವಂತ
ಹೋಗಿದ್ದಾರೆ, ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ನಿನ್ನ ಚಿಕ್ಕಣ್ಣ ರಾಜಾವಿಲಿ? ನನ್ನ ಚಿಕ್ಕಣ್ಣ ಪಕ್ಕದೂರಿನ ಜಾತ್ರೆ ಇದೆ ಎಂದು ಜೋಡೆತ್ತಿನ ಷರತ್ತುಗಳನ್ನ ಬಿಟ್ಟು ಬರೋದಕ್ಕೆ ಎತ್ತುಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಭೂಮಿಕಾ, ನಿಮ್ಮ ಅಣ್ಣರು ಬಂದ ತಕ್ಷಣ ನಮ್ಮ ಮನೆ ಕಡೆಗೆ ಬರಲು ತಿಳಿಸು. ಒಂದು ವಿಷಯ ಮಾತಾಡಬೇಕಾಗಿದೆ. ಆಯ್ತು, ನೀವು ಹೇಳಿದಂತೆ ನಾನು ಅವ್ರು ಬಂದ ಕೂಡಲೇ ತಿಳಿಸ್ತೀನಿ. ಭೂಮಿಕಾ, ಅಂತ ಗಂಭೀರ ಮಾತೇನಿಲ್ಲ. ಮೊನ್ನೆ ಶ್ರೀ ಬಸವೇಶ್ವರ ಸ್ವಾಮಿಗಳ ಹತ್ತಿರ ಹೋಗಿದ್ದೆ. ಬರೋ ಸೋಮವಾರ ನಿಮ್ಮ ಮನೆ ದೇವರಾದ ಬಸವೇಶ್ವರ ವಾರ ದಿನವೇ ನಮ್ಮ ಮದುವೆ ಮುಹೂರ್ತ ಇದೆ ಅಂತ ತಿಳಿಸಿದ್ರು. ಒಳ್ಳೇದಾಯ್ತು ಬಿಡಿ. ಅಣ್ಣಂದ್ರು ಬಂದ ಕೂಡಲೇ ಈ ವಿಷಯವನ್ನ ಅವ್ರ ಮುಂದೆ ಹೇಳ್ತೀನಿ. ಆಯ್ತು ಅನ್ನೋ ಮಾತು ಈಗಲ್ಲ ಭೂಮಿಕಾ, ಕಲ್ಯಾಣವಾದ ನಂತರ ಹೇಳಬೇಕು. ಯಾಕೆ ಯಾಕೆ ನಿಮ್ಮ ಬಾಯಿಯಲ್ಲಿ ಇಂಥ ಅಪಶಕುನದ ಮಾತು? ಇಲ್ಲ ಭೂಮಿಕಾ, ಅಪ್ಪಿಸ್ಕೊಂಡ ಮಾತು ಏನಲ್ಲ ಭೂಮಿಕಾ. ಮೊನ್ನೆ ಸ್ವಾಮೀಜಿಯವರ ಮನೆಗೆ ಹೋದಾಗ ಏನೋ ಒಂದು ಸ್ವಾಮೀಜಿಯವರ ಮನದಲ್ಲಿ ಗೊಂದಲವೊಂದು ಸೃಷ್ಟಿಯಾಗಿತ್ತು. ನೋಡಿ, ನೀವೆಲ್ಲ ಹಾಗೆ ಭಾವಿಸಬೇಡಿ. ಎಲ್ಲದಕ್ಕೂ ಒಳ್ಳೇದೇ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಆದರೂ ಮಹಾತ್ಮರ ಮನಸ್ಸುಳುವ ಶರಣರಿಗೆ ಅರ್ಥ ಆಗುವುದಿಲ್ಲ. ಈಗ ಅರ್ಥ ಆಯ್ತಲ್ಲ, ಸುಮ್ಮನೆ ಇರ್ತೀನಿ ಬಿಡಿ. ಸುಮ್ಮನೆ ಮುನಿಸಿಕೊಳ್ಳುವ ವಿಷಯ ಏನಲ್ಲ ಭೂಮಿಕಾ. ಎಷ್ಟಾದರೂ ಈ ರೈತ ಹೋರಾಟಗಾರರನ್ನ ಮರ್ಯಾದೆ ಪ್ರಶ್ನೆ. ಹಾ ಭೂಮಿಕಾ, ಯಾಕೋ ಮನಸ್ಸಿಗೆ ಬೇಜಾರಾಗಿದೆ. ಇದ ಸಂತೋಷ ಸಮಯದಲ್ಲಿ ಒಂದು ಸುಂದರವಾದ ಹಾಡು. ಆಯ್ತು, ನಿಮ್ಮ ಇಷ್ಟದಂತೆ ಹಾಡ್ತೀನಿ. ಹಾ ಭೂಮಿಕಾ, ನಿಮ್ಮ ಅಣ್ಣಂದರು ಬಂದ ತಕ್ಷಣ ಮನೆಯಲ್ಲಿ ಬರಲು ತಿಳಿಸು. ನಾ ಇನ್ನು ಹೋಗಿ ಬರ್ತೇನೆ. ಹಾ, ಹೋಗೋದಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗುವರಂತೆ ಬನ್ನಿ. ಬೇಡ ಭೂಮಿಕಾ, ಬೇಡ. ಯಾಕ ನಾಳೆ
ಜಿಲ್ಲಾ ವೃತ್ತಿಯಿಂದ ವಿಧಾನಸೌಧಕ್ಕೆ ಹೋರಾಟವನ್ನು ಹಮ್ಮಿಕೊಂಡು ಅದರ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ನಾನು ಅರ್ಜೆಂಟ್ ಹೋಗಬೇಕು, ನಾನು ಹೋಗಿ ಬರ್ತೀನಿ. ನೋಡಿ, ಊಟ ಬೇಡ ಅಂದ್ರೆ ಕಾಫಿನಾದ್ರೂ ಕುಡ್ಕೊಂಡು ಹೋಗುವಂತೆ ಬನ್ನಿ. ಬೇಡ ಭೂಮಿಕಾ, ಇನ್ನೊಂದು ಸಲ ಬಂದಾಗ ಕುಡಿತೀನಿ. ನಾನು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತು. ಛೇ, ಇವ್ರು ಕಾಫಿನೂ ಬೇಡ ಅಂದ್ರು, ಊಟನ ಬೇಡ ಅಂದ್ರು. ಹೀಗೆ ಹೋಗ್ಬಿಟ್ರಲ್ಲ. ಇರ್ಲಿ, ಅಣ್ಣ ಬಂದ್ ಕೂಡ್ಲೆ ವಿಷಯ ಹೇಳ್ಬೇಕು. ಭೂಮಿಕಾ ಬಂದೆ ಅತ್ತಿಗೆ. ಈಗ ಬಂದ್ರ ದೇವಸ್ಥಾನಕ್ಕೆ ಹೋಗಿ? ಹೌದಮ್ಮ, ತೆಗೆದುಕೋ. ಆ ದೇವಿ ಪ್ರಸಾದವನ್ನು ಹಣೆಗೆ ಹಚ್ಚಿಕೋ. ಹಾ ಅತ್ತಿಗೆ, ಆ ದೇವಿಯಲ್ಲಿ ಏನೆಂದು ಬೇಡಿಕೊಂಡು ಬಂದ್ರಿ? ಹುಡುಗಾಟದ ವಯಸ್ಸಿನಲ್ಲಿರುವ ಈ ನಮ್ಮ ಭೂಮಿಕಾಗೆ ಒಳ್ಳೆ ಬುದ್ಧಿಯನ್ನು ದಯಪಾಲಿಸು ಅಂತ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ ಅಮ್ಮ. ಯಾಕತ್ತಿಗೆ, ಈಗ ಹಿಂದಿನಿಂದ ನಾನು ಕೆಟ್ಟವಳಿದ್ದೀನಿ ಅಂತ ಹೇಳ್ತಾ ಇದೀಯ ಅತ್ತಿಗೆ? ಇಲ್ಲಮ್ಮ, ಇಲ್ಲಿವರೆಗೂ ನಿನಗಿರುವ ಬುದ್ಧಿ ಕೆಟ್ಟ ಬುದ್ಧಿ ಅಲ್ಲ. ಕೆಲ ತಿಂಗಳಿಂದ ನಿನ್ನ ಬುದ್ಧಿನೇ ಕೆಟ್ಟೋಗಿದೆ. ಅಂದ್ರೆ ಅತ್ತಿಗೆ, ನಾನು ತಪ್ಪು ದಾರಿ ತುಳಿದಿದ್ದೆ ಅಂತ ಹೇಳ್ತಾ ಇದೀಯ ಅತ್ತಿಗೆ? ಭೂಮಿಕಾ, ನೀನು ತಪ್ಪು ಮಾಡಿದ್ದು ನಿಜ ತಾನೇ? ಏನತ್ತಿಗೆ, ಕಣ್ಣಾರೆ ಕಂಡವರಂತೆ ಏನೋ ನೇರ ದಿಟ್ಟವಾಗಿ ಹೇಳ್ತಾ ಇದ್ದೀರಲ್ಲ? ಅಲ್ಲಮ್ಮ, ಕಿವಿಯಾರೆ ಕೇಳಿದಿ ಸಾಕಾಗಿದೆ, ಇನ್ನು ಕಣ್ಣಾರೆ ಬೇರೆ ನೋಡ್ಬೇಕೇನು? ಏನತ್ತಿಗೆ ನಿಮ್ಮ ಮಾತಿನ ಅರ್ಥ? ಅದೇ ಅಮ್ಮ, ನಿನ್ನ ಫೋನಿನ ಸಂಭಾವನೆ. ಗಂಟೆಗಟ್ಲೆ ಪರ ಪುರುಷರ ಜೊತೆಗೆ ನೀನು ಆಡುವ ಚಕ್ಕನ್ನದ ಮಾತು. ನೋಡತ್ತಿಗೆ, ನಾನು ಕಲಿತವಳು ಅಂದಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸು ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂದಮೇಲೆ ನೀವು ಕೆಟ್ಟದಾಗಿ ತಿಳ್ಕೊಂಡಿದ್ದೀರಾ ಅನ್ನೋದು ನಿಮ್ಮ ಹುಚ್ಚುತನ ಅತ್ತಿಗೆ. ಭೂಮಿಕಾ, ನನಗೆಲ್ಲಾನು ಚೆನ್ನಾಗಿ ಅರ್ಥ ಆಗುತ್ತಮ್ಮ. ಕಳ್ಳ ಬೇಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ತಿಳಿದುಕೊಂಡಿದ್ಯಲ್ಲ, ಅದು ನಿನ್ನ ಹುಚ್ಚುತನ. ಅತ್ತಿಗೆ, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನೋಡಿ, ನಿಮ್ಮ ಮಾತಿನ ಕೇಳುವ ಅವಶ್ಯಕತೆ ನನಗಿಲ್ಲ. ನನಗೆ ಸುಸ್ತಾಗಿದೆ, ನಾನು ರೆಸ್ಟ್ ಮಾಡ್ಬೇಕತ್ತಿಗೆ. ಕೋಪದಿಂದ ಹೇಳುವ ಬುದ್ಧಿ ಶುದ್ಧಿಗಾಗಿ, ನಕ್ಕು ಹೇಳುವ ಬುದ್ಧಿ ಮೋಸಕ್ಕಾಗಿ ಅಂತ ಹೇಳ್ತಾರೆ ಹಿರಿಯರು. ನಾನು ಇವಳಿಗೆ ಯಾವುದೇ ರೀತಿ ತಿಳಿಸಿ ಹೇಳಿದ್ರು ಕೂಡ ಇವಳಿಗೆ ಅರ್ಥನೇ ಆಗ್ತಿಲ್ಲ. ಅಂದಮೇಲೆ ಅವಳ ಹಣೆ ಬರಹದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತೆ ಅಷ್ಟೇ. ಜಗತ್ತು ಜಗತ್ತು ಈ ವಿಶಾಲವಾದ ಜಗತ್ತಿನಿಂತಿರುವುದು ಸ್ತ್ರೀ ಪುರುಷರು ಎಂಬ ಎರಡು ವಜ್ರದಂತಗಳ ಮೇಲೆ. ಇಲ್ಲಿ ಬದುಕುವ ಪ್ರತಿಯೊಂದು ಗಂಡು ಹೆಣ್ಣು ಮಕ್ಕಳು ಕೇವಲ ಧರ್ಮ ಪಾಲನೆಯಿಂದ ಮಾನವರಾಗಿ ಬದುಕುತ್ತಾರೆ. ಇನ್ನು ಕೆಲವರು ಹರಿಯದ ವಯಸ್ಸಿನಲ್ಲಿ ಚಂಚಲ ಮನಸ್ಸಿಗೆ ಜಾರಿ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಅದರಿಂದ ಮೋಜು ಮಸ್ಗೆ ಮಾರಿ ಹೋಗಿ ಹುಚ್ಚು ಪ್ರೀತಿ ವಿಷಭರಿತ ಸರೋವರಕ್ಕೆ ಹಾದರ ಸ್ವಚ್ಛ ಮನಸ್ಸಿನಿಂದ ಆದರ್ಶ ಜೀವನ ನಡೆಸಬೇಕು. ನಮ್ಮ ಬಸವರಾಜ್ ಕವಿಗಳು ಎಂಬ ಹೃದಯ ಮಂದಿರ ಬೇಡಿಕೆ ಇದ್ದಾಗ ಸಮಾಜ ಜನತೆಗೆ ಬಯಕೆ. ತಂಗಿ ಭೂಮಿಕಾ, ಬಾರಪ್ಪ ಮೈದುನ. ಭೂಮಿಕಾ ಬೇಸರದಿಂದ ಮಲಗಿದ್ದಾಳೆ. ಬೇಸರ ಆಗುವಂತ ಕೆಲಸ ಅವಳೇನ್ ಮಾಡಿದಾಳತ್ತಿಗೆ? ಅಂಥ ಕೆಲಸ ಏನೂ ಮಾಡಿಲ್ಲಪ್ಪ. ನಾನೇ ಸ್ವಲ್ಪ ಬುದ್ಧಿ ಮಾತಿಗೆ ಅಂತ ಅವಳಿಗೆ ತಿಳಿಸಿ ಬುದ್ಧಿ ಹೇಳಿದ್ದೆ. ಅಷ್ಟಕ್ಕೆ ಬೇಸರ ಮಾಡಿಕೊಂಡು ಮಲಗಿದ್ದಾಳೆ. ಅದು ಅಲ್ಲದೆ ಒಂದೆರಡು ಸಲ ವಾಂತಿ ಹಾಕೊಂಡ್ಲಪ್ಪ. ತಲೆ ಸುತ್ತಾ ಇದೆ ಅಂತ ಮಲಗಿದ್ದಾಳೆ. ವಾಂತಿ ಮಾಡ್ಕೊಂಡ್ಲ? ಹೌದಪ್ಪ. ಹಾಗಾದ್ರೆ ಅವಳಿಗೆ ಮೈ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ಸರಿ, ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್ ಸಾಹೇಬ್ರೆ, ನಮಸ್ಕಾರ. ನಾನು ರಾಜಹುಲಿ ಮಾತಾಡ್ತಾ ಇರೋದು. ಡಾಕ್ಟರ್ ಸಾಹೇಬ್ರೆ,
ನನ್ನ ತಂಗಿಗೆ ಯಾಕೋ ಮೈ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ತಾವು ಬೇಗನೆ ಬರ್ಲಿಕ್ಕಾಗತ್ತಾ? ಹಾ ಆಯ್ತು ಸಾಬ್ರೆ, ಬೇಗ ಬನ್ನಿ. ವೈದ್ಯನ ಸಾಹೇಬ್ರು ಏನ್ ಹೇಳಿದ್ರಪ್ಪ? ಏನಿಲ್ಲ ಅತ್ತಿಗೆ, ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿದಾರೆ. ಅತ್ತಿಗೆ ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ಲಿ ಬಿಡಪ್ಪ, ಒಳ್ಳೇದೇ ಆಯ್ತು. ಓ ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ. ರಾಜೌಲಿ ಪೇಷಂಟ್ ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ರೀ. ಪೇಷಂಟ್ ಎಲ್ಲಿ ರಾಜೌಲಿ? ಒಳಗಡೆ ಇದ್ದಾಳೆ, ಬನ್ನಿ ಡಾಕ್ಟರ್ ಸಾಹೇಬ್ರೆ. ಆಯ್ತು, ನೋಡೋ ನೋಡಿ. ಕಂಗ್ರಾಚುಲೇಷನ್ ರಾಜೌಲಿ, ಕಂಗ್ರಾಚುಲೇಷನ್. ಏನ್ ಹೇಳ್ತಾ ಇದ್ರ ಡಾಕ್ಟರ್ ಸಾಹೇಬ್ರೆ? ಶುಭ ಸುದ್ದಿ ರಾಜೌಲಿ, ನಿನಗೆ ಶುಭ ಸುದ್ದಿ. ಶುಭ ಸುದ್ದಿನಾ? ಅದೆಂತ ವಿಚಿತ್ರ ಶುಭ ಸುದ್ದಿ ರಾಜೌಲಿ, ನೀನು ಸೋದರ ಮಾವ ಆಗುತ್ತಿದೆ. ರಾಜೌಲಿ, ಸೋದರ ಮಾವ ಆಗುತ್ತಿದೆ. ಸೋದರಮಾವನ? ಹೌದು. ನಾನ್ ಸೋದರ ಮಾವನ? ಇದೆಂತ ವಿಚಿತ್ರ ಶುಭ ಸುದ್ದಿ ಡಾಕ್ಟರ್ ಸಾಹೇಬ್ರೆ, ಇದೆಂತ ವಿಚಿತ್ರ ಶುಭ ಸುದ್ದಿ. ವಿಚಿತ್ರ ಇಲ್ಲ ರಾಜೌಲಿ, ಅದು ರಿಪೋರ್ಟ್ ಬಂದ ಪ್ರಕಾರ ಅದು ಶುಭ ಸುದ್ದಿ. ಆದ್ರೆ ಈಗ ನಿಮ್ಮ ತಂಗಿ 3 ತಿಂಗಳ ಗರ್ಭಿಣಿ ಆಗ್ತಿದ್ದಾಳೆ. 3 ತಿಂಗಳ ಸರಿಯಾಗಿ ನೋಡಿ ಹೇಳ್ರಿ ಡಾಕ್ಟರ್ ಸಾಹೇಬ್ರ, ಸರಿಯಾಗಿ ನೋಡಿ ಹೇಳ್ರಿ. ಅಲ್ರಿ, ಗಂಡನ ಇಲ್ಲದ ಗರ್ಭಿಣಿ ಹೆಂಗಾದಲ್ರಿ ನನ್ನ ತಂಗಿ? ಗರ್ಭಿಣಿ ಹೆಂಗಾದ್ಲು? ರಾಜೌಲಿ, ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ರಾಜೌಲಿ. ರಿಪೋರ್ಟ್ ಪ್ರಕಾರ ಆ ಬಂದ ಸುದ್ದಿಯನ್ನು ನಿನಗೆ ತಾನೇ ತಿಳಿಸಿದೆ. ನಾನು ಇನ್ನು ಹೋಗಿ ಬರುತ್ತೇನೆ ರಾಜೌಲಿ, ಹೋಗಿ ಬರುತ್ತೇನೆ. ತಂಗಿ ಒಳಗಡೆ ಏನ್ ಮಾಡ್ತಾನೆ? ಕತ್ತೆ ಕೇಳ್ತಾ ಇಲ್ವಾ? ಯಾಕಪ್ಪ, ಯಾಕಿಷ್ಟೊಂದು ಕೋಪದಿಂದ ಕಿರ್ಚುತ್ತಿರುವೆ? ಬರೀ ಕಿರ್ಚೋದಲ್ಲ ಅತ್ತಿಗೆ, ಇವಳ ಕತ್ತನ್ನ ಕತ್ತರಿಸುವ ಕಾಲ ಒದಗಿ ಬಂದಿದೆ. ಅತ್ತಿಗೆ ಇವಾಗ ಕತ್ತನ್ನ ಕತ್ತರಿಸುವ ಕಾಲ ಒದಗಿ ಬಂದಿದೆ. ಕತ್ತನ್ನು ಕತ್ತರಿಸೋ ಕರಾಳ ರಾತ್ರಿ ಆದ್ರೂ ಈಗ ಅಂತ ಸಂಗತಿ ಆದ್ರೂ ಏನಪ್ಪ ಆಗಿದೆ? ಅದ್ಕೆ ತಂಗಿ 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 ಅಂತ ಬಾಯಿ ತುಂಬ ಕರೆದು ಚಿಕ್ಕಂದಿನಿಂದ ಜೋಪಾನ ಮಾಡಿ ಡಿಗ್ರಿ ಕಾಲೇಜ್ ತನಕ ಓದಿಸಿ ನಮ್ಮ ಮನೆ ಕೀರ್ತಿನ ಬೆಳಗ್ತಾಳ ಅನ್ಕೊಂಡಿದ್ದ ಈ ಮಾನವಂತರ ಮನೆತನಕ್ಕೆ ದೊಡ್ಡ ಕೀರ್ತಿ ಕಳಸನ ತಂದಾಳಮ್ಮ. ನೀನ ಈ ನೀತಿವಂತರ ಮನೆತನಕ್ಕೆ ದೊಡ್ಡ ಕೀರ್ತಿ ಕಳಸನ ಇಟ್ಟಾಳ. ಅಂದ್ರೆ ಪ್ರೀತಿ ಪ್ರೇಮ ಎನ್ನೋ ಚಕ್ಕಂದದ ಆಟದಲ್ಲಿ ಇವಳು ತೊಡಗಿದಾಳೇನೋ ವಿಷಯ ನಿನ್ಗೆ ಅರ್ಥವಾಯ್ತೇನಪ್ಪ? ಅತ್ತಿಗೆ ಬರೀ ಪ್ರೀತಿ ಪ್ರೇಮದ ಹುಚ್ಚುತನದಲ್ಲಿ ಬಿದ್ದಿಲ್ಲ. ಅತ್ತಿಗೆ ಬರೀ ಪ್ರೀತಿ ಪ್ರೇಮದ ಬಿದ್ದಿಲ್ಲ.
ಪರ ಪುರುಷನ ಪ್ರೇಮದ ಬಲೆಯಲ್ಲಿ ಬಿದ್ದು 3 ತಿಂಗಳ ಗರ್ಭಿಣಿಯಾಗಿ ನಿಂತಿದ್ದಾಳೆ ಈ ನಿನ್ನ ಮನೆ ಹೆಣ್ಣು ಮಗಳು. ಯಾಕೆ ಯಾಕೆ ಹೀಗೆ ಮಾಡಿದೆ? ದೇವ್ರಂತ ಅಣ್ಣಂದ್ರಿಗೆ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಈ ಕೆಟ್ಟ ಬೀದಿಯಲ್ಲಿ ಪಯಣಿಸೋ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂತು? ಅತ್ತಿಗೆ ಅಣ್ಣ ಅದು ಇನ್ನೊಂದು ಸಾರಿ ನಿನ್ನ ಈ ಹೊಲಸು ಬಾಯಿಂದ ಅನ್ನ ಅತ್ತಿಗೆ ಅಂತ ಶಬ್ದ ಬರ್ಲ. ಏ ತಂಗಿ ತಂಗಿ ಅಂತ ಹಗಲಿರಲು ಕನ್ವರಿಸುತ್ತಾ ನಿನ್ನ ಸುಖಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡ್ಲಿಕ್ಕೆ ನಿಂತ ನನ್ನ ನೀತಿವಂತನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿದೆಯಲ್ಲ. ನಿನ್ನನ್ನ ಬದುಕಿಸು, ನಿನ್ನನ್ನು ಕ್ಷಮಿಸುವ, ನಿನ್ನ ನಾ ಸತ್ರು ಕೂಡ ಕ್ಷಮಿಸಲ್ವೇ? ನಾ ಸತ್ರು ಕೂಡ ಕ್ಷಮಿಸಲ್ಲ. ಮೈದುನ, ಕೋಪದಲ್ಲಿ ಕೊಯ್ದುಕೊಂಡಿರೋ ಮಗು ಮತ್ತೆ ಮರಳಿ ಬರುವುದಿಲ್ಲ. ಆದ ತಪ್ಪನ್ನು ಸರಿಪಡಿಸಿಕೊಳ್ಳದೆ ನಮ್ಗೆ ಬೇರೆ ದಾರಿನೇ ಇಲ್ಲಪ್ಪ. ಸಮಾಧಾನ ಸಮಾಧಾನ ಅದಕ್ಕೆ ಸಮಾಧಾನದಿಂದ ಸರಿಪಡಿಸ್ಕೊಳ್ಳಕ್ಕೆ ಇದು ಸರಾಗವಾಗಿ ನಡೆದ ವಿಚಾರ ಅಲ್ಲ. ಅದಕ್ಕೆ ಸರಾಗವಾಗಿ ನಡೆದ ವಿಷಯ ಅಲ್ಲ. ಹರೆಯದ ಹುಚ್ಚಿನಲ್ಲಿ ಮಾಡಿದ ಹಾದರದ ವಿಷಯ. ಅತಿಗೆ ಮಾಡಿದ ಕಳ್ಳ ಕದಿಮರ ಹೆದರಿಕೆಗಾಗಿ ಬೆಳ್ಳಿ ಬಂಗಾರನ ಭೂಮಿಯಲ್ಲಿ ಮುಚ್ಚಿಡಬಹುದು. ಆದ್ರೆ ಈ ಹಾದರವನ್ನೆಂದು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಅತ್ತಿಗೆ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಗಡಿಗೆ ಬಾಯನ್ನು ಮುಚ್ಚಬಹುದು, ಆದ್ರೆ ಈ ಹೊಲಸು ಜನರ ಬಾಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅತ್ತಿಗೆ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನಪ್ಪ ಮಾಡುವುದು? ಇದರಲ್ಲಿ ನಮ್ಮ ಭೂಮಿಕಾ ತಪ್ಪು ಅಷ್ಟೇ ಇಲ್ಲ. ಯಾವನೋ ಒಬ್ಬ ಹೆಸಿ ಗಂಡಸಿನ ಕೈ ಚಳಕವಿದೆ ಎಂಬುದನ್ನು ನೀನು ನೆನಪಿನಲ್ಲಿಟ್ಟುಕೋ. ನೆನಪಿದೆ ಅತ್ತಿಗೆ, ನೆನಪಿದೆ. ಒಂದು ಹೆಣ್ಣು ಕೆಟ್ರೆ ಅದ್ರ ಹಿಂದೆ ಒಂದು ಗಂಡು ಕಾರಣ. ಅದೇ ಒಂದು ಗಂಡು ಕೆಟ್ರೆ ಅದ್ರ ಹಿಂದೆ ಹೆಣ್ಣು ಕಾರಣ. ಇದು ನನಗೂ ಗೊತ್ತ, ಅತ್ತಿಗೆ ನಿಮಗೂ ಗೊತ್ತ. ಈ ಫೋನ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊತ ನಕ್ಕೊತ್ತ ನೋಡ್ಕೊತ ನಿಂತ ಈ ಜನರಿಗೂ ಗೊತ್ತ. ಹೌದಪ್ಪ, ಒಳ್ಳೆಯದಕ್ಕೆ ಒಂದು, ಕೆಟ್ಟದಕ್ಕೆ ಇನ್ನೊಂದು ಅಂತ ಭಿನ್ನ ವಿಭಿನ್ನವಾದ ಪಟ್ಟ ಕಟ್ಟಿ ನಾಮಕರಣ ಮಾಡುತ್ತದೆ ಈ ಸಮಾಜ. ಆದ್ರೆ ಅದೆಲ್ಲವನ್ನು ಲೆಕ್ಕಿಸದೆ ನಮ್ಮ ಹೆಜ್ಜೆನ ನಾವೇ ಬದಲಾಯಿಸಿಕೊಳ್ಳಬೇಕು ಮೈದುನ. ಅದೆಂದೂ ಸಾಧ್ಯವಿಲ್ಲ ಅತ್ತಿಗೆ, ಅದೆಂದೂ ಸಾಧ್ಯವಿಲ್ಲ. ನಮ್ದು ಗಂಡನಿಲ್ಲದೆ ಪಿಂಡ ಹೊತ್ತ ಹೆಣ್ಣು ದುಡ್ಡಿಗಾಗಿ ದೇಹ ಮಾರಿಕೊಂಡ ಸೂಳೆಗಿಂತಲೂ ಕಡೆ. ನಮ್ದು ನೀತಿವಂತರ ಮನೆತನ, ಮಾನವಂತರ ಮನೆತನ. ಇಲ್ಲಿ ಸದ್ಗುಣಗಳಿಂದ ನಡೆದುಕೊಳ್ಳೋರಿಗೆ ಮಾತ್ರ ಅವಕಾಶ. ತಾಳಿ ಇಲ್ಲದೆ ತಾಯಿ ಆಗುವಂತ ಇವಳಿಗೆ. ಆದರೆ ನೀತಿ ಬಿಟ್ಟ ಹೆಣ್ಣುಗಳನ್ನ ಈ ಮನೇಲಿ ಅಷ್ಟೇ ಅಲ್ಲ, ಈ ಭೂಮಿಲಿ ಇರ್ಲಿಕ್ಕೆ ಬಿಡುದಿಲ್ಲ ಈ ರಾಜ ಹುಲಿ. ಬೇಡಪ್ಪ, ರೋಷದಲ್ಲಿ ಏನೇನು ಅನಾಹುತ ಮಾಡಿಕೊಳ್ಬೇಡ. ನಿಮ್ಮ ಅಣ್ಣನವ್ರು ಬಂದ್ಮೇಲೆ ಸಮಾಧಾನವಾಗಿ ವಿಚಾರಿಸಿದ್ರೆ ಆಯ್ತು. ಸಮಾಧಾನ ಅನ್ನ ಬರೆಯವರೆಗೂ ಕಾಯುವಷ್ಟು ತಾಳ್ಮೆ ಈ ರಾಜ ಹುಲಿಯಲ್ಲಿಲ್ಲ ಅತ್ತಿಗೆ, ಈ ರಾಜ ಹುಲಿಯಲ್ಲಿಲ್ಲ.
ನೀತಿಯಿಂದ ಹರಿದಾಡುವ ನನ್ನ ದೇಹದಲ್ಲಿರುವ ರಕ್ತ ಈ ಹಾದರಕ್ಷೆಯನ್ನು ಕೇಳಿದಾಗಿಂದ ಕೊತ 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 ಕುದಿತಿದೆ ಅತಿಗೆ, ಕೊತ ಕೊತ ಕುದಿತಿದೆ. ಇವಳ ಪ್ರಾಣವನ್ನ ತೆಗೆಯವರೆಗೂ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಅತಿಗೆ, ನನ್ನ ಮನಸ್ಸಿಗೆ ನೆಮ್ಮದಿಗೆ ಶಾಂತಿ ಇಲ್ಲ. ಅಣ್ಣ, ನನ್ನ ನೀನು ಮಾಡಬೇಡ ಅಣ್ಣ, ನಿನ್ನ ಕಾಲಿಗೆ ಬೀಳ್ತೀನಣ್ಣ. ದೂರ ಸರದಿನಿಲ್ಲೇ ನೀತಿ ಕೆಟ್ಟವಳೆ. ಇವತ್ತಿಗೆ ಮುಗಿತಂತ ತಿಳ್ಕೋ ನಿನ್ನ ಕತೆ. ನೀ ಮಾಡಿದ ಕರ್ಮಕ್ಕೆ ಮಾನ ಮರ್ಯಾದೆಗಾಗಿ ಮುಗಿಸ್ತಾ ಇದ್ದೀನಿ ನಿನ್ನ ಪ್ರಾಣನ. ಮುಗೀತು ನಿನ್ನ ಕತೆ. ನೆನಪಿಸ್ಕೋ ನೀನು ಮಾಡಿದ ಕೆಟ್ಟ ಕಾರ್ಯ. ದೇವರ ಗುಡಿಯ ದೀಪವು ನೀನು, ದೀಪನೇ ಹರಿಯೋದ್ರೆ ಏನು ಮಾಡಬೇಕು, ಜೀವ ಕೇಳ್ತೈತೆ ಜೊತೆ ಯಾರು ಅಂತೈತೆ. ಭೂಮಿಕಾ, ಅರಿಯದ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ತಪ್ಪಿಗೆ ನಿನಗೆಂತ ಘೋರವಾದ ಶಿಕ್ಷೆ ಆಯಿತಮ್ಮ. ಮೈದುನ, ರೋಷದ ಕೆಚ್ಚಿನಲ್ಲಿ ನಿನ್ನ ತಂಗಿಯನ್ನು ಕೊಲೆ ಮಾಡಿ ಎಂತ ದುರ್ಘಟನೆಗೆ ಎಡೆ ಮಾಡಿಕೊಂಡೆ ಮೈದುನ, ಎಂತ ದುರ್ಘಟನೆಗೆ ಎಡೆ ಮಾಡಿಕೊಂಡೆ ನೀನು. ಇದು ಎಂತ ದೃಶ್ಯ ರಾಜೌಲಿ. ಭೂಮಿಕಾ ಈಗ ಏಕೆ ನೆಲಸಮವಾಗಿ ಬಿದ್ದಿದ್ದಾಳೆ ಈ ರಕ್ತಪಾತದಲ್ಲಿ? ಅಣ್ಣ, ಈ ರಕ್ತಪಾತಕ್ಕೆ ನಾನೇ ಕಾರಣ. ತಾಳಿ ಇಲ್ಲದೆ ತಾಯಿಯಾದ ಹೊರಟನು, ತಾಳಿ ಇಲ್ಲದೆ ತಾಯಿಯಾಗಿ ಹೊರಟಳು, ತಾಳಿ ಇಲ್ಲದೆ ತಾಯಿಯಾಗಿ ಹೊರಟಳು. ಅದಕ್ಕಾಗಿ ಅವಳು ನಾನೇ ಕತ್ತಿದೆ. ತಂಗಿ, ಅಯ್ಯೋ ವಿಧಿಯೇ, ನಾವೇನು ಪಾಪ ಮಾಡಿದ್ದೀವಪ್ಪ ಈ ನಮಗೆ ಶಿಕ್ಷೆ ಕೊಡುವುದಕ್ಕೆ? ತಿನ್ನಲು ತುತ್ತು ಕೂಳಿಗೆ ಗತಿ ಇಲ್ಲದೆ ಗತಿಗೇಡಿಗಳು ನಾವಾದರೂ ಕೂಡ ಮರ್ಯಾದೆಯನ್ನು ಬಿಟ್ಟು ಬದುಕಲಾರದ ಮಾನವಂತರಿಗೆ ಏಕಪ್ಪ ಈ ನಿನ್ನ ಕಠೋರವಾದ ಶಿಕ್ಷೆ? ವಿಧಿಯಾಟ, ವಿಧಿಯಾಟ.
ಈ ವಿಧಿಯಾಟದ ಮುಂದೆ ಯಾವ ಪರಮ ಪುರುಷನು ಧರೆಗಿಳಿದು ಬಂದ್ರು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾರಿಂದನೂ ಸಾಧ್ಯ ಇಲ್ಲ. ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು. ಯಾಕಂದ್ರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಮಹಾರಾಜನೇ. ಆ ಮಹಾರಾಜನ ಮದುವೆಯಾದ ಸೀತಾಮಾತೆ ರಾಣಿ ಹಾಗೆ ಅರಮನೆಯಲ್ಲಿ ಇರಬೇಕಾಗಿತ್ತು. ಆದರೆ ವಿಧಿಯಾಟ, ಅವಳು ಕಾಡಿಗೆ ಹೋಗ್ಬೇಕಾಯ್ತು, ರಾವಣನಿಂದ ಅಪಹರಿಸಬೇಕಾಯ್ತು. ಕೊನೆಗೆ ಅದೇ ರಾಮನಿಂದ ಬಿಡಿಸ್ಕೊಂಡು ಬಂದು ಅರಮನೆ ಸೇರ್ಬೇಕನ್ನುವಷ್ಟರಲ್ಲಿ ದುಷ್ಟ ಅಗಸನ ಮಾತು ಕೇಳಿ ಮತ್ತೆ ಕಾಡು ಸೇರ್ಬೇಕಾಯ್ತು. ವಿಧಿಯಾಟ ವಿಧಿಯಾಟ. ದ್ವಾಪರ ಯುಗದಲ್ಲಿ 5 ಜನ ಗಂಡಂದ್ರು ಮುಂದೆ ಕುಳಿತಿದ್ರು. ಸೀರೆಯನ್ನ ಚಳಿಸಿಕೊಳ್ಳುವಂತಹ ವಿಧಿಯಾಟ ಬರಿತು ದ್ರೌಪದಿಗೆ. ವಿಧಿಯಾಟ. ಶ್ರೀ ರೇಣುಕಾ ಮಾತೆ ಎಲ್ಲಮ್ಮನ ಮಗನಾಗಿ ಹುಟ್ಟಿದ ಭಾರ್ಗವ ರಾಮನು ಒಂಟಿಗಾಲಿನಲ್ಲಿ ನಿಂತು ತಪಸ್ಸು ಮಾಡಿ ಪರಶಿವನಿಂದ ಪರಶುವನ್ನ ಪಡೆದು ಪರಶುರಾಮ ಅಂತ ಹೆಸರು ಪಡ್ಕೊಂಡ. ಬಂದು ಕೀರ್ತಿಯನ್ನ ಬೆಳಗ್ತಂತ ಖುಷಿಯಿಂದ ಬರಬೇಕಾದ್ರೆ ಮುಂದೆ ಅದೇ ಕೊಡಲಿಯಿಂದ ಅವನ ತಾಯಿಯ ಕತ್ತನ್ನ ಕತ್ತರಿಸಬೇಕನ್ನುವ ವಿಧಿಯಾಟ ಯಾರನ್ನು ಕತ್ತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಈ ವಿಧಿಯಾಟದಲ್ಲಿ ಸ್ವಂತ ಅಣ್ಣನ ಕೈಯಿಂದ ತಂಗಿಯ ಕತ್ತನ್ನ ಕತ್ತರಿಸುವಂತಹ ಆಟವನ್ನು ತಂದಿಟ್ಬಿಟ್ನ ನಾವಿಧಿ. ತಂಗಿಯ ಕತ್ತನ್ನ ಕತ್ತರಿಸುವ ಆಟವನ್ನು ತಮ್ಮ, ಗತಿ ಎಂಬುದೇ ಗತಿಗೇಡಿ ಆಗುತ್ತಿದ್ದಾಗ ಕೆಟ್ಟ ಗಳಿಗೆ ಯಾವುದು ಒಳ್ಳೆ ಗಳಿಗೆ ಯಾವುದು ಎಂದು ಒಂದು ತೋಚುತ್ತಿಲ್ಲ ತಮ್ಮ, ತೋಚುತ್ತಿಲ್ಲ. ಇಲ್ಲಿಯವರೆಗೂ ಯಾವ ನಮ್ಮ ಮನೆತನದಲ್ಲಿ ಯಾವ ಪದ್ಧತಿ ಉಳಿದುಕೊಂಡು ಬಂದಿತ್ತು ಅದೇ ಇವತ್ತು ಕಳೆದು ಹೋಯಿತು ತಮ್ಮ, ಕಳೆದು ಹೋಯಿತು. ಸ್ವಾಮಿ, ಈ ಮನೆ ಹಿರಿಯರಾದ ನೀವೇ ಹೀಗೆ ದುಃಖಿಸಿದ್ರೆ ಇನ್ನು ಉಳಿದವರ ಗತಿ ಏನು ಸ್ವಾಮಿ? ಉಳಿದವರ ಗತಿ ಏನು? ನಿರ್ಮಲ, ಗತಿ ಎಂಬುದೇ ಅದೇ ಗತಿಗೆ ಸಿಲುಕಿದಾಗ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ನಿರ್ಮಲ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಮೇಲು ಕೀಳು ನೋಡೋದಿಲ್ಲ, ಕಷ್ಟ ನಷ್ಟವೋ ಬಾಳು ಎಂದು ಬೇಡುವುದಲ್ಲ, ಎಲ್ಲಿ ಪ್ರಶ್ನವೋ ಯಾರಾದರೇನೋ ವಿಧಿಯ ಬೆನ್ನೋ ವಿನದೆ ಯಾರನೋ ಏನಿದ್ದರೇನೋ ಎಲ್ಲವನ್ನೋ ನಂಬುಡೋವನೋ ಇದ್ದೋರ ಗುಡಿಯೊಳಗೆ ಇರಿದೋರ ಆತ್ಮವೇ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಭೂಮಿ ಮ್ಯಾಲೆ ಬಿಡ್ಸೆ ಎತ್ತುತ್ತಾರೋ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಭೂಮಿ ಮ್ಯಾಲೆ ಬಿಡ್ಸೆ ಎತ್ತುತ್ತಾರೋ. ಅಣ್ಣ, ಆಗಿದ್ದಾಗಿ ಹೋಯ್ತು. ನಡಿ, ತಂಗಿ ಅಂತ್ಯ ಸಂಸ್ಕಾರ ಮಾಡೋಣ. ನಡಿ. ಲೋಕದಲ್ಲಿ ಎಲ್ಲ ನೋಡು ಹಸಿವು ತುಂಬಿದೆ, ಕೈಯ ಚಾಚಿ ಕೇಳೋದಿಲ್ಲ ರೂಢಿಯಾಗಿದೆ. ಯಾರಾದರೇನೋ ಹಲೋ ಇನ್ಸ್ಪೆಕ್ಟರ್, ಹೌ ಆರ್ ಯು? ಐ ಆಮ್ ಫೈನ್ ಬಾಸ್. ನೀವು ಹೇಗಿದ್ದೀರಾ? ವೆರಿ ವೆರಿ ಫೈನ್.
ಅದು ಯಾವುದೋ ಮರ್ಡರ್ ಕೇಸ್ ಬಗ್ಗೆ ಕಾಲ್ ಮಾಡಿದ್ದಲ್ಲ, ಯಾವುದದು? ಅದು ನಿನ್ನ ಒಡ ಹುಟ್ಟಿದ ತಂಗಿಯ ಕೊಲೆ ಕೇಸಿಗೆ ಸಂಬಂಧಪಟ್ಟ ವಿಷಯ ಇನ್ಸ್ಪೆಕ್ಟರ್. ನಿಮ್ಮಣ್ಣ ರಾಜಹುಲಿ ಒಬ್ಬ ಕೊಲೆಗಾರ. ಅಪರಾಧಿ ಸ್ಥಾನದಲ್ಲಿರುವ ಅವನನ್ನು ನೀನು ಅರೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಫೋನ್ ಮಾಡಿದ್ದೆ. ಗೊತ್ತು ಬಾಸ್, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲೆಗಾರನಾಗಿದ್ದು ಮಾನವಂತರ ಮನೆತನಕ್ಕೆ ಆಧಾರದ ಪಟ್ಟ ಬರಬಾರ್ದೆಂದು ಈ ವಿಷಯವೊಂದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ ಮಾಡ್ತೀನಿ. ಹೇಳಿದ ಕೆಲಸ ಮಾಡಿ ನೀ ತೊಟ್ಟ ಕಾಕಿಯ ನಿಯತ್ತನ್ನು ಉಳಿಸ್ಕೊ ಇನ್ಸ್ಪೆಕ್ಟರ್. ಕೊಟ್ಟ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆಂದು ಪ್ರಮಾಣ ಮಾಡಿ ಹೋದ ಹಿಂದಿನ ದಿನವನ್ನು ನೆನಪಿಸಿಕೋ. ಗೊತ್ತು ಬಾಸ್, ಬಟ್ ನನ್ನ ಒಡವಟ್ಟಿದ ನನ್ನ ಕೈಗೆ ನಾನೇಗೆ ಬೇಡಿ ತೋಡಿಸಲಿ? ಎಲ್ಲ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಹೇಳುಟ್ಟು ಸಮಯ ನನಗಿಲ್ಲ ಇನ್ಸ್ಪೆಕ್ಟರ್. ನಾನಿಚ್ಛೆಯಂತೆ ನಿನ್ನನ್ನ ಕೈಗೆ ಬೇಡಿ ತೊಡಿಸಿ ನೀ ಕೊಟ್ಟ ಮಾತನ್ನು ಪಾಲನೆ ಮಾಡಬೇಕು. ಇಲ್ಲವಾದರೆ ಪರಿಣಾಮ ನಟ್ಗಿರೋದಿಲ್ಲ. ಬಿ ಕೇರ್ಫುಲ್. ಇದೆಂತ ಮೋಸದ ಆದಿ ತುಳಿದು ಬಿಟ್ಟೆ. ಬಡವರ ಮನೆತನಲ್ಲಿ ಹುಟ್ಟಿದ ತಪ್ಪಿಗೆ ಸರ್ಕಾರಿ ನೌಕರಿ ಆಸೆಗಾಗಿ ದುಡ್ಡಿಗಾಗಿ ಕೈ ಚಾಚಿದ್ದು ನಾ ಮಾಡಿದ್ದ ಮೊದಲನೇ ತಪ್ಪು. ಮೋಸದ ಸ್ನೇಹ ಸಹಾಯಕ್ಕೆ ನೀವು ಹೇಳಿದಂತೆ ಕೇಳಿಕೊಂಡು ಹೋಗುತ್ತೇನೆಂದು ಮಾತು ಕೊಟ್ಟಿದ್ದು ಎರಡನೇ ತಪ್ಪು. ಆ ಚಿಕ್ಕ ಚಿಕ್ಕ ತಪ್ಪುಗಳೇ ಇಂದು ಎಮ್ಮರವಾಗಿ ಬೆಳೆದು ನನ್ನ ಬದುಕಿನ ಬಂಡೆಯನ್ನು ಅಲ್ಲಾಡಿಸಿ ತೊಡಗಿದವು. ಎಂದ ಮೇಲೆ ನಾನು ಈ ಕೆಲಸ ಮಾಡುವುದು ಯೋಗ್ಯವಲ್ಲ, ಅನಿವಾರ್ಯ ಪರಿಸ್ಥಿತಿ, ಮಾಡಲೇಬೇಕು. ರಾಜಾವಲಿ, ಲೇ ರಾಜಾವಲಿ, ಬಾರೋ ರವೀಂದ್ರ, PS ಆಗಿದ್ದೀನಂತ ಸಿಹಿ ಕೊಡೋದಕ್ಕೇನೋ ಬಂದೇನೋ? ನಾನೀಗ ನಿನಗೆ ಸಿಹಿ ಕೊಟ್ಟು ಸಂತೋಷ ಹಂಚಿಕೊಳ್ಳಲು ಬಂದಿಲ್ಲ ಮಿಸ್ಟರ್ ರಾಜಾವಲಿ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿರುವೆ. ಪೊಲೀಸ್ ಇನ್ಸ್ಪೆಕ್ಟರ್? ಅರ್ಥವಾಯ್ತು ಬಿಡಿ ಇನ್ಸ್ಪೆಕ್ಟರ್ ಸಾಹೇಬ್ರೇ, ಅರ್ಥವಾಯ್ತು. ಇಂಥ ಪರಿಸ್ಥಿತಿಯನ್ನ ನಮಗೆ ತಂದು ಒಡ್ಡಿದಂತಹ ಕಾನದ ಕೈ ಯಾವುದಂತನೂ ಗೊತ್ತಾತು. ಎಲ್ಲಿ ಅನ್ನನ್ನ ಅರೆಸ್ಟ್ ಮಾಡಕ್ ಬಂದಿ, ಹೆಮ್ಮೆಯಿಂದ ಅರೆಸ್ಟ್ ಮಾಡ್ಕೋ. ಈ ವಿಚಾರನ, ಆ ವಿಷಜಂತನ್ನ ಜೈಲಿಂದ ಬಂದ ಮೇಲೆ ನೋಡ್ಕೊತೀನಿ. ಹಾ, ನಿನ್ನ ಕೆಲಸ ನೀ ಮಾಡು. ಆಯ್ತಣ್ಣ, PC ಅರೆಸ್ಟ್. ಯಾಕೆ ಸಾಹೇಬ್ರಿ ನನ್ನ ತಮ್ಮನನ್ನು ಅರೆಸ್ಟ್ ಮಾಡುತ್ತಿದ್ದೀರಿ? ನಿಮ್ಮ ತಮ್ಮ ಕೊಲೆ ಸುಲೆಗೆ ದೊರಡಿ ಮಾಡಿ ಸಾರ್ವಜನಿಕರ ನಿಂದೆರ್ಗಡಿಸುವ ಕಳ್ಳ ಕದೀಮನಲ್ಲ ಸಾಹೇಬ್ರಿ ನನ್ನ ತಮ್ಮ. ಅವನೊಬ್ಬ ಮರ್ಯಾದೆಗಾರ, ನಿಜಗಾರ. ಅವನೊಬ್ಬ ಮರ್ಯಾದೆಗಾರ, ನಿಜಗಾರ. ಸಮಾಜದಲ್ಲಿ ಬಂಡತನದಿಂದ ಸೂರ ಮೆರೆತಿರುವ ಎದೆ ತಟ್ಟಿ ತೊಡೆತಲ್ಲುವ ನೀರು ಸೂರ ವೀರಾದಿ ವೀರ. ಈ ವೀರಾದಿ ವೀರ ಈಗ ಕೊಲೆಗಾರ. ಒಡ ಹುಟ್ಟಿ ಮಾಡಿದ ತಂಗಿಗೆ ತಾಳ್ಮೆ ತೆಗೆದುಕೊಳ್ಳದೆ ಅವಳು ಕತ್ತು ಕತ್ತರಿಸಿ ಕೊರಳಿಗೆ ಹಾಕಲು ಬಾರದಂತ ಮಾಡಿದ ಹೂವಿನ ಹಾರ. ಆಗಿರುವಾಗ
ಕಾನೂನಿನ ಕಣ್ಣಲ್ಲಿ ಅಪರಾಧಿಗೆ ಶಿಕ್ಷೆ ಆಗದೆ ಹೊರತು ಬೇರೆ ದಾರಿಯೇ ಇಲ್ಲ. ಅಸಾಧ್ಯ ಎಂಬುದು ನನಗೂ ಗೊತ್ತು ರವೀಂದ್ರ. ಆದರೆ ಸ್ವಂತ ಅಣ್ಣನಿಗೆ ಕೈಗೆ ಬೇಡೆ ತೊಡಿಸುತ್ತಿರು ಮನಸ್ಸಾದರೂ ಹೇಗೆ ಒಪ್ಪಿತು? ಒಪ್ಪಲೇಬೇಕಣ್ಣ, ಒಪ್ಪಲೇಬೇಕು. ಕಾನೂನು ಕಣ್ಣಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಬಂಧು ಬಳಗ ಎಂಬ ಕರಳು ಸಂಬಂಧಕ್ಕೆ ಬೆಲೆ ಇಲ್ಲಣ್ಣ, ಬೆಲೆ ಇಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೊರತು ಬೇರೆ ದಾರಿಯೇ ಇಲ್ಲ. ನಿನ್ನ ಮಾತು ನಿಜ ರವೀಂದ್ರ. ಆದರೆ ಜೈಲು ಕಂಬು ಎಣಿಸುವ ದೌರ್ಭಾಗ್ಯ ನಮ್ಮ ರಾಜ ಹುಲಿಗೆ ಬರಬಾರ್ದಿತ್ತಪ್ಪ. ಬಾರದು ಬಪ್ಪದು ತಪ್ಪದು ಎಂಬ ನುಡಿಯನ್ನು ನೆನಪಿಸಿಕೊಳ್ಳಣ್ಣ. ಊರಾಳುವ ದೊರೆಗಳಿಗೆ ಬಂತು ಜೈಲು ಕಂಬಿ ಉಣಿಸುವ ದೌರ್ಭಾಗ್ಯ. ಬಂಗಾರದ ತಾಟಿನಲ್ಲಿ ಮೃಷ್ಟಾನ್ನ ಭೋಜನ ಮಾಡುವ ಧನಿಕರಿಗೆ ಬಂತು ಜೈಲಿನಲ್ಲಿದ್ದ ಆರೋಗ್ಯದ ಸ್ಥಿತಿಗತಿ. ಅಂತಿಂತವರಿಗೆ ಅಂತ ಪರಿಸ್ಥಿತಿ ಬಂದ ಮೇಲೆ ಈ ನಮ್ಮ ರಾಜಹುಲಿ ಯಾವ ಲೆಕ್ಕನ? ಸರಿ ರವೀಂದ್ರ, ನಿನ್ನ ಕಾರ್ಯವನ್ನು ನೀನು ಮಾಡಿ ನಿಷ್ಠಾವಂತ ಇನ್ಸ್ಪೆಕ್ಟರ್ ಡ್ಯೂಟಿ ಎಂಬ ಹೆಸರನ್ನು ಕಾಪಾಡಿಕೊ. ಆಯ್ತಣ್ಣ. ಕಾನ್ಸ್ಟೇಬಲ್ ಕರೆದುಕೊಂಡಿರಲಿ ಸ್ಟೇಷನ್ಗೆ. ಧರ್ಮಕ್ಕೆ ತೊಡಿಸಿದ ಸಂಕೋಲೆ ತಾಯಿ ನುಡಿಯ ಪಾಲಿಸಿ ಸೋದರನ ಸಲವಿದೆ ಯಾರು ಮಾಡಿದ ತಪ್ಪಿಗೆ ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ. ಇಲ್ಲೇ ತಿನ್ಕೊಂತ ಬಂದಲ್ಲ, ಮುಂಜಾನೆ ಊಟ ಮಾಡ್ತೀವಿ ಅಂದ್ರ ಏನೋ ತಿನ್ನೋದು ಪಣದು ಬೇಡ. ಅತ್ತ ಹೊಂಡಕ್ ಬಂದತಿ ಆ ಮಂದಿ ನಮ್ಮನ್ನ ಬೇಯ್ತಾರ. ಸ್ಟೋರಿ ಏನು ಅನ್ನೋದು ಅರ್ಥ ಆಗ್ಬೇಕು. ಒಂದ್ ಡ್ಯಾನ್ಸ್ ಹೋಗಿ ಚುರುಮರಿ ಹಂಚ್ಕೊಂಡ್ ತಿನ್ನು ಧರ್ಮದಾಗ ಐತಿ ಹಿಡಿ. ತಗೋ ಚಲೋ ಚಲೋ ಮಾಡಿ ನಾಚ್ಬೇಡ ರೀ. ಸರ ಚುನುಮರಿ ಕಿವಿ ಚುನುಮರಿ ಏನು ನಿಮ್ಮವ್ ಹೆಣ್ಮರಿ, ನಿಮ್ಮವು ಹೆಣ್ಮರಿ ಚುನುಮರಿ ನಿಮ್ಮ ಅಪ್ಪ ಹೆಣ್ಮರಿ. ವಿಜಯ ಈಗ ನೋಡಿ ನಿಮ್ಮ ಅಕ್ಕ ನಾವು ಕಿಯಾಗ ಚುಮ್ಕಿ ತರ್ತೀವಿ ಅಂತೇಳಿ ಕಿಯಾಗ ಏನು ಹಾಕೊಂಡ್ ಬಂದಿಲ್ಲ ಹುಡುಗಕ್ಕೆ. ಏನು ಬರ್ಗತ್ತಲ್ಲ ಈಕಿ. ನಾಚಬೇಡ ನಾರಿ ಬಿನ್ವತಿ ಬಾವ ಬಂದೇನ ಏನಿನ ಬೇಡತಿ ಬೇಡದ ಹುಡುಗಿ ಹೊಡಸಕ ಬಂದಿನ ಚಿಕನ್ ಬೆಡತಿ ಮಟನ್ ಬೆಡತಿ ತಿನ್ಸಕ ಬಂದಿನ. ಚಿಕನ್ ಮಟನ್ ಏನ್ ಮರ್ಯಾದೆ ತೆಗ್ದಿವ ಮರ್ರೆ. ಕೊಡಸಂಗಿದ್ರ ಒಂದ್ 5-6 ತೊಲಿ ಬಂಗಾರ ಕೊಡಸನ ಸಾಕು.
ಬಳಿಯ ತಂದಿನಿ ಬಾರ ಏ ಪ್ಲಾಸ್ಟಿಕ್ದು ಬಳಿಯ ತಂದಿನಿ ಬಾರ ನಿನ್ನ ಚಂಚಗಯ್ಯ ತಾರ ಪುಣ್ಯ ಮಾಡ್ಬೇಕಮ್ಮ ಮುಟ್ಟಾಕ ನನ್ನ ಕೈ ಏ ಗಿಟ್ಟಿ ಮುಟ್ಟಿ ಕೈ ಬಿಟ್ಟಿ ಹಂಗ ಈ ನಿನ್ನ ಬೇಡದ ಬೇಡ ಹುಡುಗಿ ಎರುಪಿನ ತಂದಿನಿ ಬಾರ ಯಾ ಕೈಯಂದು ಕೊಡವಲ್ಲವ ಹಾಕೋರವ್ರು ಏ ಎಲ್ಲಿ ಹಾಕೋತಿ ಏ ಅದ್ ಹಂಗ ಹಾಕುದಲ್ಲ ಸಿಗಿಸ್ತಾರ ತಿಳಿಯೋದು ತಡಿ ತಡಿ ಸಿಗಿಸ್ಲಿ ಹಾಗಾರ ಸಿಗಿಸ ಅವಂಗ ಸಿಗಿಸ್ ಸಿಗಿಸ್ ರೂಢಿ ಐತಿ ಬಿಡ್ರಿ ನೀ ಏನ್ ಹೇಳ್ತಿ ನಾ ಸಿಗಿಸ್ತೀನಿ ಮತ್ತೆ ಏ ಎಲ್ಲಿ ಹಾಕತ್ತೀಯೋ ಹಾಕಿ ಬಿಡ್ರಿ ಏನೇನ್ ಹಾಕ್ತಿರಲ್ಲ ಎರುಪಿನ ತಂದಿನಿ ಬಾರ ನಿನ್ನ ಬಳ್ಳೊಳ್ಳಿ ತುರ್ಬ ತಾರ ರೆಡಿ 1 2 3 ಸ್ಟಾರ್ಟ್ ಜುಮ್ಕಿ ತಂದಿನಿ ಬಾರ ಸಿಗಸ್ ಸಿಗಸ ತಡಿ ಮತ್ತ ತಡ್ಕೊಂಡ್ ಸ್ವಲ್ಪ ಬ್ಯಾನ್ ಅದ್ರಾಗ ತಡ್ಕೋಬೇಕಾ ಮತ್ತ ಎಲ್ಲಿ ಸಿಗಿಸ್ಬೇಕು ಕೆವ್ಯಾಗ ಓಲು ಸೊಕಾಸ ಸಿಗಿಸ್ಬೇಕ ಅಯ್ಯೋ ಅಗರ್ ಕೋಯಪ್ಪ ಈ ಕಡೆ ಇವ ಗುಮ್ತಾನ ಈ ಕಡೆ ಇವ ಗುಮ್ತಾನ ಹೆಂಗ ಒಮ್ಮರ ಹಿಂಗ ಬ್ಯಾಡ ಆತನ ಯವ್ವ ಈ ಹಾಕಕ್ ಬರ್ಲಿ ಬಿಡು ನನಗ ಒಳಗೋತ ಯವ್ವ ನಾವ್ ಅಲ್ಲಿ ಕಿವಿ ಹರಿದಿವ ಜುಮ್ಕಿ ತಂದಿನಿ ಬಾರ ನಿನ್ನ ಕಿವಿಯ ತಾರ 1 2 3 ಸ್ಟಾರ್ಟ್1,72,000 ಬಿದ್ದೈತಿ. ಬಂಗಾರ ಕೇಳಿದಿಲ್ಲ ಅದಕ್ಕಿಂತ ಜಾಸ್ತಿ ರೇಟ್ ಇದು ಇದು ಬಂಗಾರ ಅದು 2 ತೊಲಿ ಇದು 2 ತೊಲಿ ನಿನ್ನ ಕೊಳ್ಳಾಗ ಹಾಕಿದ್ರು 10 ತೊಲೆ ಮಾಸ್ತರ್ಗ ಕೊಡು ನಾವ್ ಅಲ್ಲೇ ನಿನ್ನ ಕೊಳ್ಳಾಗ ಹಾಕಿದ್ರು 10 ತೊಲೆ ಕತ್ತಿದ ಮಾಸ್ತರ್ ಹಾಕೊಡೋದಲ್ಲ ಅದು ನೀವು ಹಾಕೊಡೋದು ಸೇಮ್ ನಾ ಕೊಳ್ಳಾಗ ಏನ್ರ ಹಾಕೊಂಡು ದುರ್ಗ ಸಬ್ಬರಣ್ಣ ನಡ ಅನ್ನೋದು ಈಟ ಸಣ್ಣ ಐತಿ ನಡಕ ಹಾಕ್ಬಿಡ್ ನಾನು ಎಲ್ಲಿರ 1 2 3 4
ಬಹುವ ತಂದಿನಿ ಬಾರ ಹೇಳ್ತಾನ ಪ್ರಸಲ್ ತಡಿ ಅದಕ್ಕೆ ಹಾಕಾಕತಾನ ಕಡೋಳ ಐದು ಹಾಕ ಕುದುರೆ ಬಾಳ ಬಹುವ ತಂದಿನಿ ಬಾರ ನಿನ್ನ ಚಟ್ಟರ ತಿಳಿಯ ತಾರ One, two, three, start. ಎರ್ಬೆಂಡ ಗೊತ್ತೈತಿಲ್ಲ ಅಣ್ಣ ಎರ್ಬೆಂಡ ತಂದಿನಿ ಬಾರ ನಿನ್ನ ಕುಳಿತಿರುವ ತಾರ 1, 2, 3, 4.
ಪ್ರೇಕ್ಷಕರಿಗೆ ನಮಸ್ಕರಿಸುತ್ತಾ ನಾವು ಈ ಭೂಮಿ ಪುತ್ರ ಅರ್ಥಾತ್ ರೈತ ಹುಲಿ ಈ ನಾಟಕವನ್ನು ಆಡಿ ತಮ್ಮ ಮುಂದೆ ಪ್ರದರ್ಶನ ಪಡಿಸಿದ್ದೀವಿ. ತಕ್ಕ ಮಟ್ಟಿಗೆ ತಮಗೆಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ ರೀ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ನೆಕ್ಸ್ಟ್ ಸೀನ್ ಏನಾಗತ್ತಪ್ಪ ಅಂತಂದ್ರೆ ಮುಂದೆ ಬರ್ತಂಗ ತನ್ನ ತಂಗಿಗೆ ಯಾರು ಮೋಸ ಮಾಡ್ತಾರಂತ ಗೊತ್ತಾಗತ್ತೆ ರಾಜ ಹುಲಿಗೆ. ಅದಾದ ನಂತರ ಇದೇ ಈ ಇಬ್ಬರು ಕಳ್ಳನಾಯಕರು ಎಲೆಕ್ಷನ್ ನಿಲ್ತಾರೆ, ಎಲೆಕ್ಷನ್ನಾಗ ಸೋಲ್ತಾರೋ, ಜನರಿಂದ ಚೀಮಾರಿ ಹಾಕಿಸ್ಕೊತಾರೋ, ಎಷ್ಟೋ ಮನೆತನವನ್ನು ಹಾಳು ಮಾಡಿ ಕೊನೆಗೆ ಏನಾಗತ್ತಪ್ಪ ಅಂತಂದರೆ ಈ ನಮ್ಮ ಏನಪ್ಪ ಅಂತಂದ್ರೆ ಎಲ್ಲನೂ ಕಳ್ಕೊಂಡಾದ್ಮೇಲೆ ಮತ್ತೆ ಕುತಂತ್ರನ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕುತಂತ್ರವನ್ನು ಅಂತ್ಯ ಹಾಡ್ಲಿಕ್ಕಂತ ಅಲ್ಲಿ ರಾಜ ಹುಲಿ ಮತ್ತು ಶಿವರಾಮ ಜೋಡಿಯಾಗಿ ಹೋಗಿ ಅವ್ರನ್ನ ಸಂಹಾರ ಮಾಡ್ತಾರೆ. ಈ ವಿಚಾರವನ್ನು ಹೇಳ್ತಾ ಕೊನೆಯ ಪ್ರವೇಶದೊಂದಿಗೆ ನಮ್ಮ ನಾಟಕವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಕೊನೆಯ ಪ್ರವೇಶ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯಲ್ಲಿ ಒಂದು ಸಾಬೀತುಪಡಿಸಿಬಿಟ್ಟೆ ಅಲ್ಲ. ಇರಲಿ, ಮುಂದೊಂದು ದಿನ ನಿನಗೂ ಬಂದೇ ಬರುತ್ತೆ. ಆಮೇಲೆ ನಿನಗೆ ಸೇರ್ ತುಂಬಿಸೋದೆ ಬಿಡಲಾರ ಈ MLA, ಮಾಜಿ MLA ಜಯರಾಜ್. ವಿಶೇಷ ಆ ಶಿವರಾಮ ರೈತ ಸಮುದಾಯವನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಚುನಾವಣೆಯಲ್ಲಿ ನಮಗೆ ಸೋಲುಣಿಸಿದ ರಾಜನಾದರೆ ಅವನಂತ ಎಷ್ಟೋ ರಾಜರನ್ನು ನಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡ ರಾಜರು ನಾವು. ಬಂಡ ಸೊಳೆ ಮಕ್ಕಳ, ಇಲೆಕ್ಷನ್ನಲ್ಲಿ ಈ ಸಮಾಜ ಚಪ್ಪಲಿಂದ ನಿಮ್ಮ ಮಕ್ಕಕ್ಕೆ ಹೊಡೆದು ಸೋಲಿಸಿದ್ರು ಇನ್ನೂ ನಿಮ್ಮ ಸೊಕ್ಕ ಮುರಿದಿಲ್ಲವೇ? ಲೇ ಶಿವರಾಮ, ಚುನಾವಣೆ ಸೋತ ಮಾತ್ರಕ್ಕೆ ಮುಗಿದೊತ್ತು ತಿಳಿದುಕೊಳ್ಳಬೇಡ. ಮುಂದೊಂದಿನ ನಿನಗೂ ಇದೇ ಗತಿ ಇದ್ದೇ ಇರ್ತದೆ. ಲೇ ಸಕ್ಕಿನ ಕುನ್ನಿ, ನಿನ್ನಂತ ವಂಚಕ ನಿಮ್ಮ ಮನೆತನದ ಕಿರಾತಕರನ್ನ ಸತ್ಯದ ಸುಳಿವಿನಿಂದ ಸುಳಿವಿನಿಂದ ನಿನ್ನ ತಮ್ಮನ ಕೃಂಡವನ್ನ ಕತ್ತರಿಸದೆ ಬಿಡಲಾರ ಈ ರಾಜ ಹುಲಿ. ರುಂಡ ಚಂಡಾಡುವ ಗಂಡುಗೊಲೆ, ಈ ಗಂಡ ಬೇರುಂಡನ ಗುಂಡಿಗೆ ಮುಟ್ಟ ಮೊದಲು ನಿನ್ ಎದೆ ಗಟ್ಟೈತಲ್ಲಿ ಮುಟ್ ನೋಡ್ಕೋ. ನಾನು ತಲೆ ಕೆಲಸ ಕೊಡೋನಲ್ಲ, ಬುಲೆಟ್ ಅನ್ನ ಸೀದಾ ತಲೆಗೆ ಇಳಿಸೋನು.
100 ತಪ್ಪು ಮಾಡುವವರೆಗೂ ಸುಮ್ಮನೆ ಕುಳಿತುಕೊಳ್ಳೋಕೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ಆದಿಶೇಷ. ಶಿಶುಪಾಲನಿಗೆ ಶ್ರೀಕೃಷ್ಣ 100 ವರಗಳ ಕೊಟ್ಟಂಗೆ ನಾನ್ ನಿನಗೆ 2 ವರ ಕೊಡ್ತೀನಿ. ಸಾವುಕಾರ ಅಂತ ತಗ್ಗಿ ಬಗ್ಗಿ ನಡೆದ್ರೆ ಕ್ಷಮಾದಾನ ಮಾಡಿ ಬಿಟ್ಟು ಕಳಿಸ್ತೀನಿ. ಬಟ್ ಹಾರೋದು ಎಗರಾಡೋದು ಮಾಡಿದೆ ದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ. ಸುಮ್ನೆ ರೈಟ್ ಹೇಳಲೇ? ಹೇಳ್ತೀನಿ. ಎಷ್ಟು ದಿನಗಳಿಂದ ಉರಿಯುತ್ತಿರುವ ಈ ದ್ವೇಷದ ಜ್ವಾಲೆಯನ್ನ ಕಿತ್ತು ಬಿಸಾಕಿ, ಅದೆಷ್ಟೋ ವರ್ಷಗಳಿಂದ ರಕ್ತದ ರುಚಿಯನ್ನೇ ನೋಡುವ ಈ ನನ್ನ ಕತ್ತಿಗೆ ನಿನ್ನ ಕುತ್ತಿಗೆ ರಕ್ತವಾದ ರುಚಿಯನ್ನ ತೋರಿಸಿ ನಿನ್ನನ್ನ ಯಮಲೋಕ ಕಳಿಸಿ ರೈಟ್ ಹೇಳ್ತೇನೆ. ಲೇ ಬಡ ಬಿಕರಿ ರಾಜ, ನಿನ್ನ ಕೈಯಲ್ಲಿರೋದು ಕೊಡ್ಲಿ, ಬಟ್ ನನ್ನ ಕೈಯಲ್ಲಿರೋದು रिवॉल्वर. इसका निशाना है तेरा सिर पर, मगर एक उंगली दबाया तो वही उंगली में तेरा ही मौत. ಲೇ ರಾಜ, ನಿನ್ನ ಹರಿತವಾದ ಕೊಡ್ಲಿಯಿಂದ ನನ್ನ ರಕ್ತದೊಕಳಿ ಆಡುವ ಮೊದಲೇ ಈ ಕೆಚ್ಚದೆಯ ಕಳನಾಯಕ ಹಾರಿಸದ ಗುಂಡು ನಿನ್ನೆದೆ ಸೀಳಿ ರಕ್ತಪಾತವಾದಿತು. ಬಲು ಜೋಕೆ. ಜೋಕೆ? ಏ ಹರಾಮ್ಕೋರ್ ನನ್ನ ಮಗನೇ, ನೀ ಹಾರಿಸಿದ ಗುಂಡು ನನ್ನ ಎದೆಗೆ ಬಂದು ಮುಟ್ಟುವಷ್ಟರಲ್ಲಿ ನೀನು ಬದುಕಿದ್ರೆ ತಾನೆ ಆ ನಿನ್ನ ಕ್ರೂರ ಯೋಚನೆಗೆ ಈಗ ನಾಂದಿ. ಈ ಕ್ಷಣದಲ್ಲಿ ಹೋಗುವುದು ಮಗನೇ ನಿನ್ನ ಪ್ರಾಣ. ಕಳ್ಬಿಟ್ಟೆ ಬಾ, ಈ ಸತ್ತ ಸಾವನ್ನು ತೆಗೆದುಕೊಂಡು ಸ್ಕಾರ್ಪಿಯೋ ಗಾಡಿ ಅಲ್ಲಿ ಡಿಕ್ಕಿಯಲ್ಲಿ ಹಾಕೊಂಡು ಹೋಗೋಣ. ಎಲ್ಲಾದರೂ ಯಾವ ದೂರ ಊರಲ್ಲಿ ಹೋಗಿ ಬಿಸಾಗಿ ಬರೋಣ. ಅಲ್ಲೇ ಕಳ್ಬಟ್ಟೆ. ಆಯ್ತು ರೀ ದನಿ ತಗೊಂಡ್ರಿ ಹೆಂಗಾರಿದನ. ಹಾ, ಹೋಗೋದಕ್ಕಿಂತ ಮುಂಚೆ ಮುಗಿಸ್ತೀನಿ ನಿಮ್ಮ ಕಥೆಯನ್ನ. ಇಷ್ಟೇ ರೀ, ಎಲ್ಲರೂ ಅಂತಿರ್ತೀವಿ ಒಳ್ಳೇದನ್ನು ಮಾಡ್ಕೊಂತ ಹೋದವ್ರಿಗೆ ದೇವ್ರ ಕಷ್ಟನ ಕೊಡ್ತಾನ, ಅದ ಕೆಟ್ಟದ್ದು ಮಾಡೋರಿಗೆ ಜಲ್ಲಿನ ಕೈ ಹಿಡಿತಾನ ಅಂತ. ಆದರೆ ಅದು ಎಲ್ಲಿ ಸಾಯುವವರೆಗೂ ಮಾತ್ರ. ಆದರೆ ಸಾವಿನ ಸಂದರ್ಭದಲ್ಲಿ ಘೋರವಾಗಿ ಕೊಲ್ತಾನೆ ಕೆಟ್ಟವರನ್ನ, ಹೆಸರಿಂದ ಕೊಲ್ತಾನೆ ಒಳ್ಳೆಯವರನ್ನ. ಇಷ್ಟು ಹೇಳಿ ಈ ಕತೆಗೆ ನಾಂದಿ ಹಾಡ್ತಾ ಇದ್ನ, ಈ ಕತೆಗೆ ಮುಕ್ತ ಹಾಡ್ತಾ ಇದ್ನ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ